ನಮಸ್ಕಾರ, ತಮ್ಮೆಲ್ಲರಿಗೂ ಎಜಿ ಕರಿಯರ್ ಅಕಾಡೆಮಿ ವಿಜಯಪುರಕ್ಕೆ ಸ್ವಾಗತ. ನಾನು ರವಿಕಾಂತ್ ಬೆಳಲಿ. ಸ್ನೇಹಿತರೆ, ನಾವು ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಕಂಪ್ಯೂಟರ್ದು ಬೇಸಿಕ್ಸ್ ಎಲ್ಲ ನೋಡಿದ್ವಿ. ಎಕ್ಸಾಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವಲ್ಲ ಅವನ್ನೆಲ್ಲ ನೋಡಿದ್ವಿ. ತಮ್ಮದೆಲ್ಲ ರೆಸ್ಪಾನ್ಸ್ ನೋಡಿ ಸೊ ಇದೊಂದು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂತ ಮಾತು ಬಂದಿದ್ದೇನೆ. ಸೊ ಸ್ನೇಹಿತರೆ, ವಿಡಿಯೋದಲ್ಲಿ ನಾವೆಲ್ಲ ಏನು ನೋಡ್ತೀವಲ್ಲ ಆ ಥರ ಎಕ್ಸ್ಟೆನ್ಷನ್ ಪಾರ್ಟ್ನ ಈಗ ನೋಡೋಣ. ಸೊ ಎಜಿ ಕರಿಯರ್ ಅಕಾಡೆಮಿ ವಿಜಯಪುರದವರು ಆಲ್ರೆಡಿ ಬೇರೆ ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲ ನಿಮ್ದೆಲ್ಲ ರೆಸ್ಪಾನ್ಸ್ ಚಲೋ ಇರೋದ್ರಿಂದ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂದಾಪುರ್ ಸರ್ದು ವಿಡಿಯೋ ಬಂತು ಈಗ ರೀಸೆಂಟ್ ಆಗಿ. ಸೊ ಎಲ್ಲರೂ ಇನ್ನು ಏನ್ ಮಾಡ್ತಾ ಇದ್ರಿ, ವಿಡಿಯೋ ನೋಡ್ತಾ ಇದ್ರಿ, ಬಟ್ ಒಬ್ಬೊಬ್ರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾವು ಇನ್ನೂ ಎಕ್ಸ್ಟ್ರಾ ಬೇರೆ ವಿಡಿಯೋ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನಾವು ನೆಕ್ಸ್ಟ್ ನೋಡೋದಾದ್ರೆ ಕೀಬೋರ್ಡ್ ಬಗ್ಗೆ ಅದ್ರ ಕೀ ಫಂಕ್ಷನ್ ಬಗ್ಗೆ. ಸೊ ಒಂದು ಕ್ವಶನ್ ಕೇಳೋ ಚಾನ್ಸಸ್ ಬಹಳ ಅದ. ಸೊ ನಾವೀಗ ಕೀಬೋರ್ಡ್ ಅನ್ನು ಯೂಸ್ ಮಾಡ್ತೀವಲ್ಲ, ಆ ಕೀಬೋರ್ಡ್ ಸ್ಟ್ಯಾಂಡರ್ಡ್ ಯಾವ್ದಂದ್ರೆ QWERTY. ಕೇಳ್ತಾನೆ ಕೀಬೋರ್ಡ್ ನ ಯಾವ ಫಾರ್ಮ್ಯಾಟ್ ಯೂಸ್ ಮಾಡ್ತಾರಪ್ಪ ಅಂದ್ರೆ QWERTY ಅಂತ ಹೇಳ್ತೀವಿ. ಈ QWERTY ಅನ್ನೋ ವರ್ಡ್ ಹೆಂಗ್ ಬಂತಪ್ಪ ಅಂದ್ರೆ, ಈಗ ನೀವು ಕೀಬೋರ್ಡ್ ನೋಡಿದ್ರೆ ಸ್ಟಾರ್ಟಿಂಗ್ ಮಿಡಲ್ ನೋಡ್ರಿ QWERTY ಈ ಫಾರ್ಮ್ಯಾಟ್ ಒಳಗೆ ನಮ್ದು ಕೀಬೋರ್ಡ್ ಫಾರ್ಮ್ಯಾಟ್ ಇದೆ. ಸೊ ಅದರಿಂದ ಇದಕ್ಕೆ ಏನಂತಾರು QWERTY ಫಾರ್ಮ್ಯಾಟ್ ಅಂತ ಕರಿತೀವಿ. ಸೊ ನಾವು ನಾರ್ಮಲ್ ಕೀಬೋರ್ಡ್ ಒಳಗೆ ಎಷ್ಟು ಕೀಸ್ ಇರ್ತಾವೆ ಇದು ಕೇಳುವಂತ ಕ್ವಶನ್. 104 to 108 104ರಿಂದ 108 ಕೀಸ್ ಇರ್ತಾವೆ. 104ರಿಂದ 108 ನಾರ್ಮಲ್ ಆಗಿ 104. ಸೊ ನೆಕ್ಸ್ಟ್ ನೋಡೋದಾದ್ರೆ ಫಂಕ್ಷನ್ಸ್ ಕೀ ಅಂತ ಬರ್ತಾವೆ. ಫಂಕ್ಷನ್ ಕೀಸ್ ಅಂತ ಬರ್ತಾವೆ. ಈ ಫಂಕ್ಷನ್ ಕೀಸ್ ಕೆಲಸ ಏನ ಅಂತ ಕೇಳ್ತಾರೆ. ಈಗ ನಾರ್ಮಲ್ ಆಗಿ ನಾವು ಒಂದು ಕೀಬೋರ್ಡ್ ನೋಡಿದ್ವಿ ಅಂದ್ರೆ ಅದರೊಳಗೆ 12 ಫಂಕ್ಷನ್ ಕೀ ಇರ್ತಾವೆ. F1 F2 F3 F4 ಈ ತರ F12 ತರ 12 ಫಂಕ್ಷನ್ ಕೀಸ್ ಇರ್ತವೆ. ಆ 12 ಫಂಕ್ಷನ್ ಕೀಸ್ ದ ಬೇರೆ ಕೆಲಸ ಇರ್ತವೆ. ಆ ಬೇರೆ ಕೆಲಸ ಏನಂತ ನೋಡೋಣ. ಈಗ F1 ಫಸ್ಟ್ F1 ನ ಪ್ರೆಸ್ ಮಾಡೋದ್ರಿಂದ ನೀವು ಈ ಕೀಬೋರ್ಡ್ ಅಲ್ಲಿ ಹೋಗಿ F1 ಅಂತ ಪ್ರೆಸ್ ಮಾಡಿದ್ರೆ ಹೆಲ್ಪ್ ಡೆಸ್ಕ್ ಬರುತ್ತೆ. ಅಲ್ಲಿ ನೀವು ಏನ್ ಮಾಡ್ಬೋದು, ನಿಮ್ಗೆ ಯಾವ್ದಾದ್ರು ಕ್ವೆರಿ ಏನಾದ್ರೂ ಕ್ವಶನ್ ಇತ್ತಂದ್ರೆ ಹಾಕಿ, ನಿಮ್ಗೆ ಯಾವ್ದಾದ್ರು ಡೌಟ್ ಇತ್ತಂದ್ರೆ ಕೇಳಿ ಅದನ್ನ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಸೊ ಅದಕ್ಕೆ ಯಾವ ಕೀ ಯೂಸ್ ಮಾಡ್ತಾರ, F1 ಕೀ ಅನ್ನು ಯೂಸ್ ಮಾಡ್ತಾರೆ. ಈಗ ನೆಕ್ಸ್ಟ್ F2 ಕೀ ಅನ್ನು ಯೂಸ್ ಮಾಡ್ತಾರೆ. F2 ಕೀ ಅನ್ನ ಯಾವಾಗ ಯೂಸ್ ಮಾಡ್ತಾರೆ, ಆಲ್ರೆಡಿ ನಿಮ್ದೊಂದು ಫೈಲ್ ಐತ್ರಿ ಅಥವಾ ಫೋಲ್ಡರ್ ಅದ, ಆ ಫೈಲ್ ಫೋಲ್ಡರ್ ಅನ್ನ ಸಮ್ ಹೆಸರಿಂದ ನೀವು ಆಲ್ರೆಡಿ ಸೇವ್ ಮಾಡಿದ್ದೀರಿ, ಇಲ್ಲ ನೀವು ಅದನ್ನ ರೀನೇಮ್ ಮಾಡಿ ಬೇರೆ ಹೆಸರಿಂದ ಸೇವ್ ಮಾಡ್ಬೇಕಿತ್ತಂದ್ರೆ ಅವಾಗ ಏನ್ ಯೂಸ್ ಮಾಡ್ತೀರಿ, F2 ಅನ್ನು ಯೂಸ್ ಮಾಡ್ತಾರೆ. F2 ಏನಂದ್ರೆ ರೀನೇಮ್ ಸೆಲೆಕ್ಟೆಡ್ ಫೈಲ್ ಅಂಡ್ ಫೋಲ್ಡರ್. ಯಾವ್ದಾದ್ರು ಫೈಲ್ ಇರ್ಬೋದು, ಫೋಲ್ಡರ್ ಇರ್ಬೋದು, ಅದನ್ನ ಏನ್ ಮಾಡ್ತೀರಿ, ರೀನೇಮ್ ಮಾಡಕ್ಕೆ ಯೂಸ್ ಮಾಡ್ತೀರಿ. F3 ನೆಕ್ಸ್ಟ್ ಏನು, F3 ಸರ್ಚ್ ಮಾಡ್ಲಿಕ್ಕೆ. ನೀವೀಗ ವಿಂಡೋನಲ್ಲಿ ಹೋಗಿ F3 ಅಂತ ಹೊಡೆದು ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಬೇಕಾಗಿತ್ತು ಅದನ್ನ ಸರ್ಚ್ ಮಾಡಬಹುದು. ಅಥವಾ ಈಗ MS ಆಫೀಸ್ ನಲ್ಲಿ ಹೋಗಿ ಅಥವಾ MS ವರ್ಡ್ ಅಂತ ಓಪನ್ ಮಾಡಿರ್ತೀರಿ ಫೈಲ್ ಅಲ್ಲಿ ನೀವು F3 ಅಂತ ಹೊಡೆದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಯಾವ್ದಾದ್ರು ವರ್ಡ್ ಅನ್ನ ಪರ್ಟಿಕ್ಯುಲರ್ ಸರ್ಚ್ ಮಾಡೋದಿತ್ತಂದ್ರೆ ಅವಾಗ F3 ಅಂತ ಯೂಸ್ ಮಾಡ್ತೀವಿ. ಸೊ ಸರ್ಚ್ ಮಾಡ್ಲಿಕ್ಕೆ ಅಲ್ಲಿ MS ವರ್ಡ್ ಇನ್ನೊಂದು ಶಾರ್ಟ್ಕಟ್ ಕೀನೂ ಐತೆ, ಏನ್ರಿ Ctrl+F ಹೊಡೆದ್ರಿಂದನೂ ಬರುತ್ತೆ. ಸೊ ನೆಕ್ಸ್ಟ್ F4 ನೆಕ್ಸ್ಟ್ ಯಾವಪ್ಪ ಅಂದ್ರೆ F4 ಫಂಕ್ಷನ್ ಕೀಯನ್ನು ನೀವು ಪ್ರೆಸ್ ಮಾಡೋದ್ರಿಂದ ಲಾಸ್ಟ್ ಆಕ್ಷನ್ ಏನ್ ಮಾಡಿರ್ತಿರಲ್ಲ ಅದು ರಿಪೀಟ್ ಆಗುತ್ತೆ. ಲಾಸ್ಟ್ ಆಕ್ಷನ್ ನಥಿಂಗ್ ಬಟ್ ಈಗ ಲಾಸ್ಟ್ ಆಗಿ ನೀವು ಹಿಂದ್ಗಡೆ ಏನಾದ್ರು ಒಂದು ಆಪರೇಷನ್ ಕಾಪಿ ಮಾಡಿರ್ಬೋದು ಅಥವಾ ಪೇಸ್ಟ್ ಮಾಡಿರ್ಬೋದು. F4 ಹೊಡೆದ್ರಿಂದ ನೀವು ಆಲ್ರೆಡಿ ಒಂದು ಪೇಸ್ಟ್ ಮಾಡಿದ್ರೆ ಮತ್ತೊಮ್ಮೆ ಪೇಸ್ಟ್ ಆಗುತ್ತೆ, ಮತ್ತೊಮ್ಮೆ F4 ಹೊಡೆದ್ರೆ ಮತ್ತೊಮ್ಮೆ ಪೇಸ್ಟ್ ಆಗುತ್ತೆ, ಕಾಪಿ ಮಾಡಿದ್ರೆ ಮತ್ತೊಮ್ಮೆ ಕಾಪಿ ಆಗುತ್ತೆ. ಸೇಮ್ ಫಂಕ್ಷನ್ ಏನಿರ್ತದಲ್ಲ ಅದ ಕಾಪಿ ಆಗೋದು, ಪೇಸ್ಟ್ ಆಗೋದು. ಸೊ ಲಾಸ್ಟ್ ನೀವು ಏನ್ ಆಕ್ಷನ್ ಮಾಡಿರ್ತಿರಲ್ಲ ಅದು ಸೇಮ್ ಆಕ್ಷನ್ ರಿಪೀಟ್ ಆಗಕ್ಕೆ ಏನ್ ಮಾಡ್ತೀವಿ ನಾವು ಅಂದ್ರೆ F4 ಫಂಕ್ಷನ್ ಕೀಯನ್ನ ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಬರುತ್ತೆ F5 ಯಾವ್ದೋ ನೀವು ಯಾವಾಗಲಾದ್ರೂ ನೀವು ಕಂಪ್ಯೂಟರ್ ಓಪನ್ ಮಾಡಿದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತೀರಿ, F5 ಬಟನ್ ಕಂಟಿನ್ಯೂಸ್ ಆಗಿ ಏನ್ ಮಾಡ್ತೀರಿ, ಪ್ರೆಸ್ ಮಾಡ್ತಾ ಹೋಗ್ತೀರಿ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ದೇನ್ ಕಂಪ್ಯೂಟರ್ ಏನಿರ್ತದಲ್ಲ ರಿಫ್ರೆಶ್ ಆಗುತ್ತೆ. ರಿಫ್ರೆಶ್ ಆಕ್ಷನ್ ಮಾಡ್ಲಿಕ್ಕೆ F5 ಯೂಸ್ ಮಾಡ್ತಾರೋ. ಇನ್ ಪವರ್ ಪಾಯಿಂಟ್ PPT ಅಂತ ಹೇಳ್ತಿರಲ್ಲ, ಸ್ಲೈಡ್ ಶೋ PPT ಅಂತ ಹೇಳ್ತಿಲ್ಲ, ಅಲ್ಲಿ ಏನ್ ಮಾಡುತ್ತಂದ್ರೆ F5 ಹೊಡೆದ್ರಿಂದ ಸ್ಲೈಡ್ ಶೋ ಆಗುತ್ತೆ. ನಾರ್ಮಲ್ ಇರ್ತೈತಲ್ಲ ಸ್ಲೈಡ್ ಶೋ ಆಗೋ ಆಪರೇಷನ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ನೋಡೋದಾದ್ರೆ F6. ಈಗ F6 ಫಂಕ್ಷನ್ ಕೀಯನ್ನ ನೀವು ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈಗ ನೀವೊಂದು ಕಂಪ್ಯೂಟರ್ ಅಲ್ಲಿ ಒಂದು ವೆಬ್ ಅನ್ನ ಇದನ್ನ ಮಾಡಿರ್ತೀವಿ, ವೆಬ್ಸೈಟ್ ಅನ್ನು ಓಪನ್ ಮಾಡಿರ್ತೀರ ಅಂತ ತಿಳ್ಕೊಳ್ಳಿ. ಯಾವುದೋ ಒಂದು ಗೂಗಲ್ ಇಂದ ಏನಾದ್ರು ಒಂದು ಈಗೇನೋ ಫೇಸ್ಬುಕ್ ಓಪನ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ, ಕೆಳಗಡೆ ಫೇಸ್ಬುಕ್ ದ ಪೇಜ್ ಬಂದದ, ನೀವು ಅಲ್ಲಿ ಹೋಗಿ F6 ಹೊಡೆಯೋದ್ರಿಂದ ಆ ಫೇಸ್ಬುಕ್ ಅಲ್ಲಿ ಕಾರ್ನರ್ ಒಳಗೆ ಒಂದು ಅಡ್ರೆಸ್ ಇರ್ತದೆ. ಈಗ ಒಂದು ಪೇಜ್ ಇರುತ್ತೆ,
ಈ ಪೇಜ್ ನಲ್ಲಿ ಇಲ್ಲೊಂದು ಇಲ್ಲಿ ನಿಮ್ದು ಅಡ್ರೆಸ್ ಇರುತ್ತೆ. ಆ ಅಡ್ರೆಸ್ ಬಾರ್ಗೆ ಕರ್ಸರ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ F6 ಅನ್ನ ಪ್ರೆಸ್ ಮಾಡ್ಬೇಕು. ಏನ್ ಮಾಡ್ಬೇಕು? F6 ಅನ್ನ ಪ್ರೆಸ್ ಮಾಡ್ಬೇಕು. ಈಗ ನೆಕ್ಸ್ಟ್ ನೋಡೋದಾದ್ರೆ F7. ಈಗ F7 ಫಂಕ್ಷನ್ ಕೀಯನ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ನಾರ್ಮಲ್ ಆಗಿ ಸ್ಪೆಲ್ಲಿಂಗ್ ಅಥವಾ ಗ್ರಾಮರ್ ಎರರ್ ಏನಾದರೂ ಇದ್ರೆ ಅದನ್ನ ಚೆಕ್ ಮಾಡ್ತೀವಿ. ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಎರರ್ ಚೆಕ್ ಮಾಡ್ಲಿಕ್ಕೆ ಯಾವ ಫಂಕ್ಷನ್ ಕೀ ಯೂಸ್ ಮಾಡ್ತೀವಿ? F7 ಫಂಕ್ಷನ್ ಕೀಯನ್ನ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ನೋಡೋದಾದ್ರೆ F8 ನಿಮ್ಮ ಕಂಪ್ಯೂಟರ್ ನ ಸೇಫ್ ಮೋಡ್ ಆಪರೇಷನ್ ನಲ್ಲಿ ಇರಲಿಕ್ಕೆ ಯಾವ ಫಂಕ್ಷನ್ ಕೀಯನ್ನ ಪ್ರೆಸ್ ಮಾಡ್ತೀವಿ? F8. ನೆಕ್ಸ್ಟ್ ನೋಡೋದಾದ್ರೆ F9 ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ, ಕಂಪ್ಯೂಟರ್ ವಾಲ್ಯೂಮ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಯಾವ ಕೀಯನ್ನ ಯೂಸ್ ಮಾಡ್ತೀವಿ ನಾವು? F9 ಫಂಕ್ಷನ್ ಕೀಯನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರುತ್ತಾ F10 ಅನ್ನ ಯೂಸ್ ಮಾಡೋದ್ರಿಂದ ಈ ಕಂಪ್ಯೂಟರ್ ನಲ್ಲಿ ಈಗ ನಾವು ನಾರ್ಮಲ್ ಆಗಿ ಕಂಪ್ಯೂಟರ್ ನಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಎರಡು ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಎರಡು ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ದಾಗ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕು ಅಥವಾ ಈ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಕರ್ಸರ್ ಹೊರಗಡೆ ತಂದು ಈ ಬಂದನ್ನೇ. ಸೊ ಅಗೇನ್ ಈ ಅಪ್ಲಿಕೇಶನ್ ಒಳಗಡೆನೆ ಹೋಗ್ಬೇಕು. ಯಾವಾಗ ಹೆಂಗ್ ಹೋಗ್ಬೇಕು? ಮೌಸ್ ಯೂಸ್ ಮಾಡೋದ್ರಿಂದ ಈ ಅಪ್ಲಿಕೇಶನ್ ಹೋಗ್ಬೇಕು. ಈ ಅಪ್ಲಿಕೇಶನ್ ನ ಆಕ್ಟಿವ್ ಮಾಡ್ಬೇಕಂದ್ರೆ ಯಾವ ಫಂಕ್ಷನ್ ಕೀ ಪ್ರೆಸ್ ಮಾಡ್ಬೇಕ್ರಿ? F10 ಫಂಕ್ಷನ್ ಕೀಯನ್ನ ಪ್ರೆಸ್ ಮಾಡ್ಬೇಕು. ಸೊ F10 ಫಂಕ್ಷನ್ ಕೀ ಪ್ರೆಸ್ ಮಾಡೋದ್ರಿಂದ ಆಕ್ಟಿವ್ ದ ಮೆನು ಆಫ್ ಆನ್ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಏನ್ ರನ್ ಮಾಡ್ತಾ ಇರ್ತೀವಲ್ಲ ಅದರ ಮೆನು ಆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಬರುತ್ತಾ F11 ಯೂಸ್ ಮಾಡೋದ್ರಿಂದ ಸ್ಕ್ರೀನ್ ಏನಾಗುತ್ತೆ ಅಂದ್ರೆ ಫುಲ್ ಆಗುತ್ತೆ. ಯಾವುದೋ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ ಅಲ್ಲಿ ನೀವು F11 ಪ್ರೆಸ್ ಮಾಡೋದ್ರಿಂದ ಅದು ಸ್ಕ್ರೀನ್ ಫುಲ್ ಆಗುತ್ತೆ. ನೆಕ್ಸ್ಟ್ F12 ಲಾಸ್ಟ್ ಫಂಕ್ಷನ್ ಕೀ F12. ಈ F12 ಯೂಸ್ ಮಾಡೋದ್ರಿಂದ ನೀವು ಯಾವ್ದಾದ್ರು ಒಂದು ಫೋಲ್ಡರ್ ತೆಗೆದ್ರೆ ಅದನ್ನ ಸೇವ್ ಆಸ್ ಆಲ್ರೆಡಿ ವರ್ಡ್ ಅದ ಅದನ್ನ F12 ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಸೇವ್ ಆಸ್ ಆಪ್ಷನ್ ಹೋಗಿ ನೀವು ವರ್ಡ್ ಇದ್ದಿದ್ದನ್ನ PDF ಒಳಗೆ ಸೇವ್ ಮಾಡಬಹುದು ಅಥವಾ ಬೇರೆ ಯಾವ್ದಾದ್ರು PPT ಈ ತರ ಯಾವ್ದಾದ್ರು ಬೇರೆ ಫಾರ್ಮ್ಯಾಟಿಗೆ ನೀವು ಸೇವ್ ಮಾಡಬೇಕಿದ್ರೆ ಯಾವ್ದು ಯೂಸ್ ಮಾಡಬೇಕು? F12 ಫಂಕ್ಷನ್ ಕೀಯನ್ನ ಯೂಸ್ ಮಾಡಿ. ಈಗ ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಶಾರ್ಟ್ ಕೀಸ್ ಅನ್ನ ನೋಡೋಣ. ಶಾರ್ಟ್ ಕೀ ಈಗ ಕಂಪ್ಯೂಟರ್ ನಲ್ಲಿ ನೀವು ಕಂಟ್ರೋಲ್ ಪ್ಲಸ್ ಸಮಥಿಂಗ್ ಹೊಡೆದ್ರೆ ಏನಾದರೂ ಒಂದು ಆಪರೇಷನ್ ಪರ್ಫಾರ್ಮ್ ಆಗುತ್ತೆ. ಸೊ ಆ ತರ ಶಾರ್ಟ್ ಕಟ್ ಕೀನ ನಿಮಗೊಮ್ಮೆ ಕೇಳ್ತಾರೆ, ಎಕ್ಸಾಮ್ ನಲ್ಲಿ ಕೇಳ್ತಾರೆ ಒಮ್ಮೆ. ಸೊ ಈ ಶಾರ್ಟ್ ಕಟ್ ಕೀಸ್ ಅನ್ನ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಕೀಸ್ ಆಲ್ಮೋಸ್ಟ್ ಯಾವ ಎಕ್ಸಾಮ್ ಬರ್ತಾವಲ್ಲ ಅವಾಯ್ತು. ಸ್ವಲ್ಪ ಇನ್ ಡೀಟೇಲ್ ನೋಡೋಣ. ಓಕೆ, ಫಸ್ಟ್ ಒನ್ ಕಂಟ್ರೋಲ್ ಪ್ಲಸ್ ಎ. ಈಗ ನೀವು ಕೀಬೋರ್ಡ್ ತಗೊಂಡು ಕಂಟ್ರೋಲ್ ಪ್ಲಸ್ ಎ ಅಂತ ಹೊಡೆದ್ರೆ ಏನಾದ್ರೂ ನೀವು ಟೆಕ್ಸ್ಟ್ ಸೆಲೆಕ್ಟ್ ಮಾಡಿರ್ತೀರಿ, ಏನಾದ್ರೂ ನೀವು ಅಪ್ಲಿಕೇಶನ್ ಸೆಲೆಕ್ಟ್ ಮಾಡಿರ್ತೀರಿ. ಸೊ ಅದು ಮಾಡೋದ್ರಿಂದ ಏನ್ ಟೆಕ್ಸ್ಟ್ ಇರ್ತೈತಿಲ್ಲ ಆ ಟೆಕ್ಸ್ಟ್ ಇರ್ತೈತಿಲ್ಲ ಎಲ್ಲ ಸೆಲೆಕ್ಟ್ ಆಗುತ್ತೆ. ಆಲ್ ಸೆಲೆಕ್ಟೆಡ್ ಕಂಟೆಂಟ್ಸ್ ಏನಿತ್ತು ಆ ಪೇಜ್ ಒಳಗೆ ಏನೇನು ಕಂಟೆಂಟ್ ಇರ್ತಲ್ಲ ಆ ಕಂಟೆಂಟ್ ಎಲ್ಲ ಸೆಲೆಕ್ಟ್ ಆಗೋದಕ್ಕೆ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಟ್ರೋಲ್ ಪ್ಲಸ್ ಎ ಅಂತ ಮಾಡ್ತೀವಿ. ಕಂಟ್ರೋಲ್ ಪ್ಲಸ್ ಎ ಮಾಡಿದ್ರಿಂದ ಆ ಒಂದು ಪೇಜ್ ಒಳಗೆ ಏನಿರ್ತಲ್ಲ ಆ ಪೇಜ್ ಒಳಗೆ ಎಲ್ಲ ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಬಿ. ಈಗ ಒಂದು ಟೆಕ್ಸ್ಟ್ ಐತೆ ಇದನ್ನ ಟೈಪ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಈ ಟೆಕ್ಸ್ಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕು. ಆ ಸೆಲೆಕ್ಟ್ ಮಾಡಿ ಆ ಟೆಕ್ಸ್ಟ್ ಅನ್ನ ನೀವು ಬೋಲ್ಡ್ ಮಾಡ್ಬೇಕಂದ್ರೆ ಏನು ನಾರ್ಮಲ್ ಸೈಜ್ ಇಂದ ಒಂದ್ ಸ್ವಲ್ಪ ಬ್ಲಾಕ್ ಆಗಿ ಇದು ಬರ್ತದೆ ನೋಡಿ. ಆ ತರ ಬೋಲ್ಡ್ ಮಾಡ್ಬೇಕಿದ್ರೆ ಏನ್ ಮಾಡಬೇಕು? ಕಂಟ್ರೋಲ್ ಪ್ಲಸ್ ಬಿ ಆಪ್ಷನ್ ಅನ್ನ ಹೊಡಿಬೇಕು. ಕಂಟ್ರೋಲ್ ಪ್ಲಸ್ ಬಿ ಹೊಡಿದ್ರಿಂದ ಏನು ಒಂದು ಸೆಕ್ಷನ್ ನೀವೇನು ಸೆಲೆಕ್ಟ್ ಮಾಡಿರ್ತಿಲ್ಲ ಅದೇನ್ ಕಂಟೆಂಟ್ ಸೆಲೆಕ್ಟ್ ಮಾಡಿರ್ತಿಲ್ಲ ಇದೇನಾಗುತ್ತೆ ಅಂದ್ರೆ ಬೋಲ್ಡ್ ಆಗುತ್ತೆ. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಸಿ ಹೊಡಿದ್ರಿಂದ ಏನಾಗುತ್ತೆ ಅಂದ್ರೆ ನೀವೇನ್ ಟೆಕ್ಸ್ಟ್ ಎಷ್ಟು ಸೆಲೆಕ್ಟ್ ಮಾಡಿರ್ತಿಲ್ಲ ಅದಷ್ಟ ಕಾಪಿ ಆಗುತ್ತೆ. ಈಗ 1 ಲೈನ್ ಮಾಡ್ರಿ, 2 ಲೈನ್ ಮಾಡ್ರಿ, 3 ಲೈನ್ ಮಾಡ್ರಿ, ಎಷ್ಟು ಲೈನ್ ಅನ್ನ ನೀವು ಸೆಲೆಕ್ಟ್ ಮಾಡಿರ್ತಿಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳೋಕೆ ಏನ್ ಮಾಡ್ತೀವಿ ನಾವು ಅಂದ್ರೆ ಕಂಟ್ರೋಲ್ ಪ್ಲಸ್ ಸಿ ಪ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಡಿ ಹೊಡೆಯೋದ್ರಿಂದ ಫಾಂಟ್ ಬಾಕ್ಸ್ ಓಪನ್ ಆಗುತ್ತೆ. ಫಾಂಟ್ ಬಾಕ್ಸ್ ಅಂದ್ರೆ ಏನೈತಿ? ಈಗ ನಿಮ್ಗೆ ಫಾಂಟ್ ಅದ ಸೈಜ್ ನಿಮ್ಗೆ 12 ಬೇಕು, 10 ಬೇಕು ಅಥವಾ ಇಟಾಲಿಯನ್ ಬೇಕು ಆದಿದ ಯಾವ್ದಾದ್ರು ಬಟ್ ಫಾಂಟ್ ಬಾಕ್ಸ್ ಇರ್ತದ ಆ ಬಾಕ್ಸ್ ಓಪನ್ ಆಗುತ್ತೆ. ಸೊ ಅದನ್ನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ನೀವು? ಕಂಟ್ರೋಲ್ ಪ್ಲಸ್ ಡಿ ಅನ್ನ ಪ್ರೆಸ್ ಮಾಡ್ಬೇಕು. ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ ಇ. ಈಗ ನೀವು ಫಾರ್ ಎಕ್ಸಾಂಪಲ್ MS ವರ್ಡ್ ನಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ? ಟೆಕ್ಸ್ಟ್ ಅನ್ನು ಟೈಪ್ ಮಾಡ್ತಾ ಇದ್ದೀರಿ. ಆ ಟೆಕ್ಸ್ಟ್ ಟೈಪ್ ಮಾಡಿದಾಗ ಅದು ಲೆಫ್ಟ್ ಅಲೈನ್ಮೆಂಟ್ ಆಗಬೇಕು, ರೈಟ್ ಸೈಡ್ ದಿಂದ ಅಲೈನ್ಮೆಂಟ್ ಆಗಬೇಕು ಅಥವಾ ಮಿಡ್ಲ್ ಆಗಬೇಕು. ಆ ತರ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಮೂರು ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಪ್ಲಸ್ ಇ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸೆಂಟರ್ ಅಲೈನ್ಮೆಂಟ್ ಆಗುತ್ತೆ. ಅಂದ್ರೆ ನೀವು ಟೆಕ್ಸ್ಟ್ ಅನ್ನ ಸೆಂಟರ್ ದಿಂದ ಟೈಪ್ ಮಾಡ್ಕೊತ ಹೋಗ್ಬೇಕು, ಅದು ಅಡ್ಜಸ್ಟ್ ಮಾಡ್ಕೊತ ಹೋಗುತ್ತೆ. ಫಸ್ಟ್ ಸೆಕೆಂಡ್ ಲೆಫ್ಟ್ ಅಲೈನ್ಮೆಂಟ್ ಆಗಬೇಕಂತಂದ್ರೆ ಕಂಟ್ರೋಲ್ ಪ್ಲಸ್ ಎಲ್ ಪ್ರೆಸ್ ಮಾಡ್ರಿ. ರೈಟ್ ಅಲೈನ್ಮೆಂಟ್ ಆಗಬೇಕಿತ್ತಂದ್ರೆ ಕಂಟ್ರೋಲ್ ಪ್ಲಸ್ ಆರ್ ಪ್ರೆಸ್ ಮಾಡಿ.
ಲೆಫ್ಟ್ ಅಲೈನ್ಮೆಂಟ್ ರೈಟ್ ಅಲೈನ್ಮೆಂಟ್ ಈಗ ಇರುತ್ತಲ್ಲ ಇದೊಂದು MS ವರ್ಡ್ ಇದ್ದಂತ ಅದು ಸೆಂಟರ್ ಆಗಿರ್ಬೇಕಂತಂದ್ರೆ ಕಂಟ್ರೋಲ್ ಪ್ಲಸ್ C ಲೈನ್ ಇಲ್ಲಿಂದ ಸ್ಟಾರ್ಟ್ ಆಗಬೇಕಂತಂದ್ರೆ ಕಂಟ್ರೋಲ್ ಪ್ಲಸ್ L ಇಲ್ಲಿಂದ ಆಗಬೇಕಂತಂದ್ರೆ ಕಂಟ್ರೋಲ್ ಪ್ಲಸ್ R ಸೊ ಈ ರೀತಿ ನಾವು ಏನು ಮಾಡಬಹುದು ಬೇರೆ 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 ಆಪ್ಷನ್ ಅನ್ನ ಯೂಸ್ ಮಾಡಬಹುದು ನೆಕ್ಸ್ಟ್ ನೋಡೋದಾದ್ರೆ ಕಂಟ್ರೋಲ್ ಪ್ಲಸ್ F ಕಂಟ್ರೋಲ್ ಪ್ಲಸ್ F ಈಗ MS ವರ್ಡ್ ನಲ್ಲಿ ನೀವು ಕಂಟ್ರೋಲ್ ಪ್ಲಸ್ F ಹೊಡೆಯೋದ್ರಿಂದ ಒಂದು ಬಾಕ್ಸ್ ಓಪನ್ ಆಗುತ್ತೆ ಈ ಬಾಕ್ಸ್ ಗೆ ಏನಂತೀವಿ ಅಂದ್ರೆ ಫೈಂಡ್ ಬಾಕ್ಸ್ F ಫೈಂಡ್ ಬಾಕ್ಸ್ F ಮೀನ್ಸ್ ಫೈಂಡ್ ನೀವು ಈಗ ಯಾವ್ದಾದ್ರು ವರ್ಡ್ ಈಗ ಒಂದು ನೀವು ಟೈಪ್ ಮಾಡಿದ್ದೀರಿ ಆ ಪರ್ಟಿಕ್ಯುಲರ್ ವರ್ಡ್ ಅನ್ನ ನಿಮಗೆ ಬೇಕಾಗಿದೆ ಆ ವರ್ಡ್ ಅನ್ನ ನೀವು ಎಲ್ಲಿ ಇನ್ ಡೀಟೇಲ್ ಆಗಿ ಸರ್ಚ್ ಮಾಡೋದು ಬದಲಿ ನೀವೇನ್ ಮಾಡ್ಬೋದು ಜಸ್ಟ್ ಈ ಕಂಟ್ರೋಲ್ ಪ್ಲಸ್ ಸೇವ್ ಮಾಡೋದು ಆ ವರ್ಡ್ ಏನು ಟೈಪ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ಆ ವರ್ಡ್ ಯಾವ ವರ್ಡ್ ಬೇಕೋ ಆ ವರ್ಡ್ ಬರ್ತದೆ ಅದು ಎಲ್ಲಿತ್ತೋ ನೀವು ಹೈಲೈಟ್ ಸೊ ದಿಸ್ ಇಸ್ ಕಂಟ್ರೋಲ್ ಪ್ಲಸ್ F ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ H ಕಂಟ್ರೋಲ್ ಪ್ಲಸ್ H F ಅಂದ್ರೆ ಫೈಂಡ್ ಮಾಡೋದು ಬರ್ತದೆ H ಅಂದ್ರೆ ರಿಪ್ಲೇಸ್ ಮಾಡೋದು ಬರ್ತದೆ ಈಗ ನೀವು ಕಂಟ್ರೋಲ್ ಪ್ಲಸ್ H ಹೊಡೆದ್ರಿಂದ ಒಂದು ಬಾಕ್ಸ್ ಓಪನ್ ಆಗುತ್ತೆ ನೀವು ಒಂದು ಟೆಕ್ಸ್ಟ್ ಇದು ಮಾಡಿ ನಥಿಂಗ್ ಬಟ್ A ಅಂತ ಹೇಳ್ತೀರಿ A ಜಾಗದಾಗ ಏನು ರಿಪ್ಲೇಸ್ ಮಾಡಬೇಕಾಗಿತ್ತು ಎಲ್ಲೆಲ್ಲಿ A ಐತಿ ಅಲ್ಲೆಲ್ಲ B ರಿಪ್ಲೇಸ್ ಮಾಡಬೇಕಾಗಿತ್ತು ಅಂತ ತಿಳ್ಕೊಳ್ಳಿ ಸೊ ಮೇಲ್ಗಡೆ A ಟೈಪ್ ಮಾಡಿ ರಿಪ್ಲೇಸ್ ಬೈ B ಅಂತ ಮಾಡಿ ಅಂತ ತಿಳ್ಕೊಂಡು ಆ ಎಂಟೈರ್ ಪೇಜ್ ಅಥವಾ ಎಂಟೈರ್ ಡಾಕ್ಯುಮೆಂಟ್ ಒಳಗೆ ಎಲ್ಲೆಲ್ಲಿ A ಇರುತ್ತಲ್ಲ ಅಲ್ಲಿ B ಅನ್ನೋ ವರ್ಡ್ ಇಂದ ರಿಪ್ಲೇಸ್ ಆಗುತ್ತೆ ಸೊ ಅದನ್ನ ಮಾಡ್ಬೇಕಂದ್ರೆ ಯಾವ್ದು ಇದು ಮಾಡ್ತೀವಿ ನಾವು ಕಂಟ್ರೋಲ್ ಪ್ಲಸ್ H ಅನ್ನು ಕೀವರ್ಡ್ ಯೂಸ್ ಮಾಡ್ತೀವಿ ಶಾರ್ಟ್ಕಟ್ ಕೀ ಅನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ I ಪ್ರೆಸ್ ಮಾಡೋದ್ರಿಂದ ಯಾವ್ದಾದ್ರು ಒಂದು ಕಂಟೆಂಟ್ ಸೆಲೆಕ್ಟ್ ಮಾಡಿರ್ತೀವಿ ಯಾವ್ದಾದ್ರು ಕಂಟೆಂಟ್ 1 ಲೈನ್ ಇರಬಹುದು 2 ಲೈನ್ ಇರಬಹುದು ಒಂದು ವರ್ಡ್ ಇರಬಹುದು ಯಾವ್ದಾದ್ರು ನೀವು ಒಂದು ಲೆಟರ್ ಇರಬಹುದು ಅದನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಪ್ಲಸ್ I ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಟಾಲಿಯನ್ ಆಗುತ್ತೆ ಇಟಾಲಿಯನ್ ಈ ತರ ಬರೋದು ಈ ತರ ಹಿಂಗೆ ಇಟಾಲಿಯನ್ ತರ ಇದನ್ನ ಬರುತ್ತೆ ವರ್ಡ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ J ಜಸ್ಟಿಫೈ ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಪ್ಯಾರಾಗ್ರಾಫ್ ಅನ್ನ ನಾವು ಜಸ್ಟಿಫೈ ಮಾಡ್ತೀವಿ ಸೆಂಟ್ರಲ್ ಮಿಡ್ಲ್ ಈ ತರ ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ K ನೆಕ್ಸ್ಟ್ ಬರೋದು ಯಾವಪ್ಪ ಅಂದ್ರೆ ಕಂಟ್ರೋಲ್ ಪ್ಲಸ್ K ಈ ಕಂಟ್ರೋಲ್ ಪ್ಲಸ್ K ಪ್ರೆಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವು ಒಂದು ಡಾಕ್ಯುಮೆಂಟ್ ಅದ ಆ ಡಾಕ್ಯುಮೆಂಟ್ ನಲ್ಲಿ ಮಿಡ್ಲ್ ಏನ್ ಮಾಡಬೇಕು ನಾವು ಒಂದು ಹೈಪರ್ ಲಿಂಕ್ ಕೊಡ್ತಾ ಇರ್ತೀವಿ ಹೈಪರ್ ಲಿಂಕ್ ಅಂದ್ರೆ ಆ ಲಿಂಕ್ ಮೇಲೆ ಹೋಗಿ ಪ್ರೆಸ್ ಮಾಡೋದ್ರಿಂದ ನಮ್ದು ಏನಾಗುತ್ತೆ ಅಂದ್ರೆ ಆ ಇನ್ನೊಂದು ಪೇಜ್ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ಪೇಜ್ ಎಲ್ಲಿ ಲಿಂಕ್ ಕೊಟ್ಟಿರ್ತಲ್ಲ ಆ ಪೇಜ್ ಕರ್ಕೊಂಡು ಹೋಗಕ್ಕೆ ಏನ್ ಮಾಡ್ತೀವಿ ನಾವು ಒಂದು ಲಿಂಕ್ ಕೊಡ್ತೀವಿ ಆ ಲಿಂಕ್ ಕೊಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ನಾವು ಕಂಟ್ರೋಲ್ ಪ್ಲಸ್ L ಪ್ರೆಸ್ ಮಾಡಬೇಕು ಕಂಟ್ರೋಲ್ ಪ್ಲಸ್ K ಪ್ರೆಸ್ ಮಾಡಬೇಕು ಕಂಟ್ರೋಲ್ ಪ್ಲಸ್ K ಪ್ರೆಸ್ ಮಾಡೋದ್ರಿಂದ ನೀವು ಏನ್ ಮಾಡಬಹುದು ಅಂದ್ರೆ ಆ ಹೈಪರ್ ಲಿಂಕ್ ಅನ್ನ ಅಲ್ಲೇ ನೀವು ಏನ್ ಮಾಡಬಹುದು ಅಟ್ಯಾಚ್ ಮಾಡಬಹುದು ಆ ಹೈಪರ್ ಲಿಂಕ್ ಅಟ್ಯಾಚ್ ಮಾಡೋದ್ರಿಂದ ನೀವು ಏನ್ ಮಾಡಬಹುದು ನೀವು ಏನಾದರೂ ಒಂದು ಇನ್ಫಾರ್ಮೇಶನ್ ಬ್ಯಾಕ್ ಗ್ರೌಂಡ್ ಕೊಟ್ಟಿರ್ತೀರಿ ಅಲ್ಲಿಗೆ ಹೋಗಬೇಕಂದ್ರೆ ಏನ್ ಮಾಡಬೇಕು ಕಂಟ್ರೋಲ್ ಪ್ಲಸ್ K ಅನ್ನ ಪ್ರೆಸ್ ಮಾಡಲೇಬೇಕು ನೆಕ್ಸ್ಟ್ ಬರುತ್ತೆ ಕಂಟ್ರೋಲ್ ಪ್ಲಸ್ L ಆಗಲೇ ಹೇಳಿದ್ನಲ್ಲ ಸೊ E ಅಂದ್ರೆ ಸೆಂಟರ್ L ಅಂದ್ರೆ ಲೆಫ್ಟ್ ಅಲೈನ್ಮೆಂಟ್ ಮಾಡೋದು ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ N ಅನ್ನ ಹೊಡೆದ್ರಿಂದ ಏನಾಗುತ್ತೆ ಅಂದ್ರೆ ನ್ಯೂ ಡಾಕ್ಯುಮೆಂಟ್ ಈಗ ಆಲ್ರೆಡಿ ಒಂದು ಡಾಕ್ಯುಮೆಂಟ್ ನೀವು ಸೇವ್ ಮಾಡಿ ಫೈಲ್ 1 ಅಂತ ಸೇವ್ ಮಾಡಿ ಇಲ್ಲ ನಿಮ್ಗೆ ಇನ್ನೊಂದು ಫೈಲ್ 2 ಡಾಕ್ಯುಮೆಂಟ್ ಬೇಕಾಗಿಲ್ಲ ಅವಾಗ ಏನು ಮಾಡಬೇಕು ನೀವು ಕಂಟ್ರೋಲ್ ಪ್ಲಸ್ N ಹೊಡೆದ್ರಿಂದ ಒಂದು ಬ್ಲಾಂಕ್ ಹೊಸ ಡಾಕ್ಯುಮೆಂಟ್ ಏನಾಗುತ್ತೆ ಓಪನ್ ಆಗುತ್ತೆ ನೆಕ್ಸ್ಟ್ ಬರುತ್ತೆ ಕಂಟ್ರೋಲ್ ಪ್ಲಸ್ O ಓಪನ್ ಆಪ್ಷನ್ ತೋರಿಸ್ತದೆ ಅಂದ್ರೆ ನಿಮಗೆ ಫೈಲ್ ಓಪನ್ ಮಾಡಬೇಕು ಯಾವುದಾದ್ರೂ ಫೋಲ್ಡರ್ ಓಪನ್ ಮಾಡಬೇಕು ಏನು ಓಪನ್ ಮಾಡಬೇಕು ಅಂತ ತೋರಿಸ್ತದೆ ಯಾವುದು ಕಂಟ್ರೋಲ್ ಪ್ಲಸ್ O ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ P ಅಂತ ಬರುತ್ತೆ ಕಂಟ್ರೋಲ್ ಪ್ಲಸ್ P ಈ ಕಂಟ್ರೋಲ್ ಪ್ಲಸ್ P ಮಾಡೋದ್ರಿಂದ ಏನಾಗುತ್ತೆ P ನದಿ ಬಟ್ ಪ್ರಿಂಟ್ ಆಗಬೇಕಂದ್ರೆ ನಾವು ಏನು ಮಾಡಬೇಕು ಪ್ರಿಂಟ್ ಬಾಕ್ಸ್ ಇರ್ತದೆ ಅಥವಾ ಪ್ರಿಂಟ್ ಮೆನು ಇರ್ತದೆ ಆ ಪ್ರಿಂಟ್ ಮೆನು ಓಪನ್ ಆಗಬೇಕಂದ್ರೆ ಏನು ಮಾಡಬೇಕು ನಾವು ಕಂಟ್ರೋಲ್ ಪ್ಲಸ್ P ಅಂತ ಪ್ರೆಸ್ ಮಾಡ್ತೀವಿ ಸೊ ನೆಕ್ಸ್ಟ್ ಬರೋದಾದ್ರೆ ಕಂಟ್ರೋಲ್ ಪ್ಲಸ್ S ಹೊಡೆದ್ರಿಂದ ಪ್ರೆಸೆಂಟ್ ಡಾಕ್ಯುಮೆಂಟ್ ಏನಿರುತ್ತೆ ಅದು ಸೇವ್ ಆಗುತ್ತೆ ಆ ಡಾಕ್ಯುಮೆಂಟ್ ಸೇವ್ ಆಗಲಿಕ್ಕೆ ನಾವೇನ್ ಮಾಡಬೇಕು ಕಂಟ್ರೋಲ್ ಪ್ಲಸ್ S ಅನ್ನ ಪ್ರೆಸ್ ಮಾಡಬೇಕು ನೆಕ್ಸ್ಟ್ ಬಂದಿವಿ ಅಂದ್ರೆ ಕಂಟ್ರೋಲ್ ಪ್ಲಸ್ X ಈಗ ಒಂದು ಟೆಕ್ಸ್ಟ್ ಸೆಲೆಕ್ಟ್ ಮಾಡಿ ಒಂದಿಷ್ಟು ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿ ಆ ಟೆಕ್ಸ್ಟ್ ಜಸ್ಟ್ ಕಾಪಿ ಮಾಡೋದಲ್ಲ ಕಟ್ ಮಾಡಬೇಕು ಅಲ್ಲಿ ಬೇಡವೇ ಬೇಡ ಆ ಟೆಕ್ಸ್ಟ್ ಅಲ್ಲಿ ಬೇಡ ಆಗಿದೆ ನಿಮಗೆ ಅದನ್ನ ಏನ್ ಮಾಡಬೇಕು ಅಲ್ಲಿ ಕಟ್ ಮಾಡಬೇಕಂದ್ರೆ ಏನ್ ಮಾಡಬೇಕು ಕಂಟ್ರೋಲ್ ಪ್ಲಸ್ X ನದಿ ಮಾಡಿ ಕತ್ರಿ ಹಾಕೋದು ಕತ್ರಿ ಅಂದ್ರೆ ಕಟ್ ಆಗುತ್ತೆ ಸೊ ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ W ಈಗ ಆಲ್ರೆಡಿ ಒಂದು ಡಾಕ್ಯುಮೆಂಟ್ ಓಪನ್ ಐತಿ ಯಾವುದೋ ಒಂದು ಅಪ್ಲಿಕೇಶನ್ ಓಪನ್ ಐತಿ ಅದನ್ನ ನಾವೇನ್ ಮಾಡಬೇಕು ಕ್ಲೋಸ್ ಮಾಡಬೇಕಾಗೈತಿ ಕ್ಲೋಸ್ ಮಾಡಿ ನೀವು ಮೌಸ್ ಎತ್ಕೊಂಡು ಕರ್ಸರ್ ಕ್ಲಿಕ್ ಮಾಡೋದಲ್ಲಿ ಕಂಟ್ರೋಲ್ ಪ್ಲಸ್ W ಮಾಡಿದ್ರೆ ಏನಾಗುತ್ತೆ ಆ ಡಾಕ್ಯುಮೆಂಟ್ ಇರ್ಬೋದು ಆ ಬಿನ್ ಅಪ್ಲಿಕೇಶನ್ ಇರ್ಬೋದು ಆಟೋಮೆಟಿಕ್ ಏನಾಗುತ್ತೆ ಕ್ಲೋಸ್ ಆಗುತ್ತೆ W ಮೀನ್ಸ್ ಕ್ಲೋಸ್
ನೆಕ್ಸ್ಟ್ ಬರ್ತೈತಿ ಕಂಟ್ರೋಲ್ ಪ್ಲಸ್ ಯು. ಕಂಟ್ರೋಲ್ ಪ್ಲಸ್ ಯು ಯಾವ್ದಾದ್ರು ಒಂದು ಟೆಕ್ಸ್ಟ್ ಐತಿ ಆ ಟೆಕ್ಸ್ಟ್ ಗೆ ಅಂಡರ್ಲೈನ್ ಮಾಡೋದು. ಅಂಡರ್ಲೈನ್ ಮಾಡಿ ತೋರಿಸಬೇಕಿತ್ತಂದ್ರೆ ಏನ್ ಮಾಡಬೇಕು? ಕಂಟ್ರೋಲ್ ಪ್ಲಸ್ ಯು ಅನ್ನ ಪ್ರೆಸ್ ಮಾಡಬೇಕು. ಈಗ ನೆಕ್ಸ್ಟ್ ಬರೋದಾದ್ರೆ ಕಂಟ್ರೋಲ್ ಪ್ಲಸ್ ವಿ. ಕಂಟ್ರೋಲ್ ಪ್ಲಸ್ ಸಿ ಏನಾಗುತ್ತೆ? ಕಾಪಿ ಆಗುತ್ತೆ. ಎಕ್ಸ್ ಏನಾಗುತ್ತೆ? ಕಟ್ ಆಗುತ್ತೆ. ಇದು ವಿ ಮಾಡಿದ್ರೆ ಅದ ಕಟ್ ಆಗಿದ್ದು ಅಥವಾ ಕಾಪಿ ಆಗಿದೆ ಏನಾಗುತ್ತೆ? ನಮಗೆ ಪೇಸ್ಟ್ ಆಗುತ್ತೆ. ಪೇಸ್ಟ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು? ಕಂಟ್ರೋಲ್ ಪ್ಲಸ್ ವಿ ಮಾಡ್ತೀವಿ. ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಜೆಡ್ ಬರ್ತದೆ, ಕಂಟ್ರೋಲ್ ಪ್ಲಸ್ ವೈ ಬರ್ತೈತಿ. ಜೆಡ್ ಅಂದ್ರೆ ಅಂಡೋ. ಅಂಡೋ ಅಂಡೋ ನಥಿಂಗ್ ಬಟ್ ಏನ್ ಮಾಡಿರ್ತಿಲ್ಲ ಆಕ್ಷನ್ ಅದನ್ನು ವಾಪಸ್ ಹಿಂದ್ಗಡೆ ಹೋಗುತ್ತೆ. ರೀಡೋ ಅಂದ್ರೆ ಒಂದ್ ಸ್ಟೆಪ್ ಮುಂದೆ ಹೋಗುದು, ಅಂಡೋ ಅಂದ್ರೆ ಒಂದ್ ಸ್ಟೆಪ್ ಹಿಂದೆ ಬರೋದು. ಈಗ ನೆಕ್ಸ್ಟ್ ಇನ್ನೂ ಸ್ವಲ್ಪ ಶಾರ್ಟ್ಕಟ್ ಕೀಸ್ ಇದಾವು ಅವ್ನು ನೋಡೋಣ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಶಾರ್ಟ್ಕಟ್ ಕೀಸ್ ಅನ್ನು ನೋಡೋಣ. ಕಂಟ್ರೋಲ್ ಪ್ಲಸ್ ಈ ತರ ರೈಟ್ ಇಂದ ಇರ್ತದೆ ಫ್ಲವರ್. ಸೊ ಅದನ್ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಈಗ ನಿಮ್ದು ಒಂದು ಟೆಕ್ಸ್ಟ್ ಅನ್ನ ಟೈಪ್ ಮಾಡಿರ್ತೀವಿ. ಆ ಟೆಕ್ಸ್ಟ್ ಅನ್ನ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಪ್ಲಸ್ ರೈಟ್ ಸ್ಕ್ವೇರ್ ಬ್ರಾಕೆಟ್. ರೈಟ್ ಸ್ಕ್ವೇರ್ ಬ್ರಾಕೆಟ್ ನೀವು ಹಾಕಿದ್ರೆ ಏನಾಗುತ್ತೆ? ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಫಾಂಟ್ ಸೈಜ್ ಈಗ 10 ಐತೆ ಅಂತ ತಿಳ್ಕೊಳ್ಳಿ. ಅದು 1 ಇನ್ಕ್ರೀಸ್ ಆಗುತ್ತೆ, ಪ್ಲಸ್ 1 ಇನ್ಕ್ರೀಸ್ ಆಗುತ್ತೆ, 11 ಆಗುತ್ತೆ. ಇನ್ನೊಂದು ಪ್ರೆಸ್ ಮಾಡಿ 12 ಆಗುತ್ತೆ, ಇನ್ನೊಂದು ಪ್ರೆಸ್ ಮಾಡಿ 13 ಆಗುತ್ತೆ. ಸೊ ಅದೇ ತರ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಫ್ಲವರ್ ಬ್ರಾಕೆಟ್ ನೀವು ಮಾಡಿದ್ರೆ, ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್ ನೀವು ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಫಾಂಟ್ ಸೈಜ್ ಇಲ್ಲ 10 ಇದ್ದದ್ದು 1 ಡಿಕ್ರೀಸ್ ಆಗುತ್ತೆ. 10 ಇದ್ದದ್ದು 9 ಆಗುತ್ತೆ, 9 ಇದ್ದದ್ದು 8 ಆಗುತ್ತೆ. ಸೊ ಕಂಟ್ರೋಲ್ ಪ್ಲಸ್ ರೈಟ್ ಸ್ಕ್ವೇರ್ ಬ್ರಾಕೆಟ್, ಕಂಟ್ರೋಲ್ ಪ್ಲಸ್ ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್. ರೈಟ್ ಸ್ಕ್ವೇರ್ ಬ್ರಾಕೆಟ್ ಫಾಂಟ್ ಸೈಜ್ 1 ಇನ್ಕ್ರೀಸ್ ಆಗಲಿಕ್ಕೆ, ಲೆಫ್ಟ್ ಸ್ಕ್ವೇರ್ ಬ್ರಾಕೆಟ್ ಫಾಂಟ್ ಸೈಜ್ 1 ಡಿಕ್ರೀಸ್ ಆಗಲಿಕ್ಕೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಸ್ಟಾರ್. ಕಂಟ್ರೋಲ್ ಹಿಡಿದು ಶಿಫ್ಟ್ ಹಿಡಿದು ನೀವು ಸ್ಟಾರ್ ಬಟನ್ ಹೊಡೆದ್ರೆ ಏನಾಗುತ್ತೆ ಅಂದ್ರೆ ಒಂದು ಸೆಲೆಕ್ಟೆಡ್ ಟೆಕ್ಸ್ಟ್ ವ್ಯೂ ಆಗುತ್ತಾ ಅಥವಾ ಹೈಡ್ ಆಗುತ್ತಾ. ಫಸ್ಟ್ ನೀವು ಹೈಡ್ ಆಗಿದ್ರೆ ಆಮೇಲೆ ವ್ಯೂ ಆಗುತ್ತೆ. ವ್ಯೂ ಇದ್ದಾಗ ಮಾತಾಡೋದು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ? ಹೈಡ್ ಆಗುತ್ತೆ. ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಲೆಫ್ಟ್ ಏರೋ. ಕಂಟ್ರೋಲ್ ಪ್ಲಸ್ ಲೆಫ್ಟ್ ಏರೋ ಈ ತರ ಲೆಫ್ಟ್ ಏರೋ ಇರುತ್ತೆ ನೋಡಿ. ಕೆಳಗಡೆ ನೀವು ಕೀಬೋರ್ಡ್ ನೋಡಿದ್ರೆ 4 ಟೈಪ್ಸ್ ಆಫ್ ಏರೋ ಇರ್ತವೆ, 4 ಏರೋ ಇರ್ತವೆ. ಒಂದು ಲೆಫ್ಟ್ ರೈಟ್ ಏರೋ, ಲೆಫ್ಟ್ ಏರೋ, ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್. ಇಲ್ಲಿ ಲೆಫ್ಟ್ ಏರೋ ಪ್ರೆಸ್ ಮಾಡೋದ್ರಿಂದ ನೀವೊಂದು ಟೈಪ್ ಮಾಡಿರ್ತೀರಿ, ನಿಮ್ದು ಕರ್ಸರ್ ಇಲ್ಲಿ ಐತೆ ಅಂತ ತಿಳ್ಕೊಂಡ್ರಿ. ಇಲ್ಲಿ ಲೆಫ್ಟ್ ಸೈಡ್ ಒಂದು ವರ್ಡ್, ನಾಟ್ ಅ ಸಿಂಗಲ್ ಕ್ಯಾರೆಕ್ಟರ್ ಅಲ್ಲ, ಒಂದು ವರ್ಡ್ ಮೇ ಬಿ ಹೋಮ್ ಅಂತ ಇರ್ಬೋದು, ಮೇ ಬಿ ಮನಿ ಅಂತ ಇರ್ಬೋದು. ಹಿಂಗ ಒಂದು ವರ್ಡ್ ಅದಲ್ರಿ, ಆ ಲೆಫ್ಟ್ ಏರೋ ಹೊಡೆದ್ರಿಂದ ಏನಾಗುತ್ತೆ ಅಂದ್ರೆ ಈ ಕರ್ಸರ್ ಇಲ್ಲಿ ಇದ್ದು ಈ ಒಂದು ವರ್ಡ್ ಲೆಫ್ಟ್ ಬರುತ್ತೆ. ಒಂದು ವರ್ಡ್ ಏನ್ ಬರುತ್ತೆ? ಲೆಫ್ಟ್ ಬರುತ್ತೆ. ಅದನ್ನೇ ನೀವು ಕಂಟ್ರೋಲ್ ಪ್ಲಸ್ ರೈಟ್ ಏರೋ ಕ್ಲಿಕ್ ಮಾಡ್ತೀರಿ. ಇದು ಲೆಫ್ಟ್ ಏರೋ ಆಯ್ತು, ರೈಟ್ ಏರೋ ಕ್ಲಿಕ್ ಮಾಡಿದ್ರೆ ಇಲ್ಲಿ ತನ್ನ ಕರ್ಸರ್ ಅಗೇನ್ ಎಲ್ಲಿ ಬರುತ್ತೆ? ಒಂದು ವರ್ಡ್ ನೆಕ್ಸ್ಟ್ ಬರುತ್ತೆ. ಇಲ್ಲಿ ತನ್ನ ಒಂದು ವರ್ಡ್ ನೆಕ್ಸ್ಟ್ ಬರುತ್ತೆ. ಒಂದು ವರ್ಡ್ ಇಂಪಾರ್ಟೆಂಟ್ ಏನಂದ್ರೆ ಒಂದು ವರ್ಡ್ ಲೆಫ್ಟ್ ಬರೋದು, ಒಂದು ವರ್ಡ್ ರೈಟ್ ಬರೋದು. ಲೆಫ್ಟ್ ಬರುತ್ತೆ, ರೈಟ್ ಬರುತ್ತೆ. ನೆಕ್ಸ್ಟ್ ಅದೇ ತರ ಅಪ್ ಏರೋ, ಡೌನ್ ಏರೋ, ಅಪ್ ಏರೋ, ಡೌನ್ ಏರೋ. ಈಗ ಸೇಮ್ ಒಂದು ಲೈನ್, ಈಗ ನೀವು ಒಂದು ಟೆಕ್ಸ್ಟ್ ಅನ್ನ ಟೈಪ್ ಮಾಡಿರಿ, ಒಂದು 5-6 ಲೈನ್ ಟೆಕ್ಸ್ಟ್ ಅನ್ನ ಟೈಪ್ ಮಾಡಿರಿ. ಸೊ ಟೈಪ್ ಮಾಡಿದಾಗ ನೀವು ಇಲ್ಲಿ ಲಾಸ್ಟ್ ಎಂಡ್ ಆಫ್ ದಿ ಅಥವಾ ಮಿಡ್ಲ್ ಏನಾದರೂ ಐತೆ ಅಂತ ತಿಳ್ಕೊಳ್ಳಿ ಕರ್ಸರ್. ಸೊ ಅದು ಕರ್ಸರ್ ನನಗೆ ಬಿಗಿನಿಂಗ್ ಹೋಗ್ಬೇಕಿತ್ತಂದ್ರೆ ಕಂಟ್ರೋಲ್ ಪ್ಲಸ್ ಅಪ್ ಏರೋ ಪ್ರೆಸ್ ಮಾಡಬೇಕು. ಅಪ್ ಏರೋನ ಪ್ರೆಸ್ ಮಾಡಬೇಕು. ಅದೇ ನಮಗ ಕರ್ಸರ್ ಪೂರ್ತಿ ಎಂಡ್ ಆಫ್ ದಿ ಪ್ಯಾರಾಗ್ರಾಫ್ ಎಂಡ್ ಬರ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? ಕಂಟ್ರೋಲ್ ಪ್ಲಸ್ ಡೌನ್ ಏರೋ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಪ್ಲಸ್ ಡೌನ್ ಏರೋ ಪ್ರೆಸ್ ಮಾಡೋದ್ರಿಂದ ಎಂಡ್ ಆಫ್ ದಿ ಪ್ಯಾರಾಗ್ರಾಫ್ ಬರುತ್ತೆ. ಇದು ಬಿಗಿನಿಂಗ್ ಹೋಗ್ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಅಪ್ ಮಾಡಬೇಕು. ಇಲ್ಲಿ ಪ್ಯಾರಾಗ್ರಾಫ್ ಅಥವಾ ಲೈನ್ ಅಂತ ಹೇಳ್ತೀವಿ. ಲೈನ್ ಅಥವಾ ಪ್ಯಾರಾಗ್ರಾಫ್, ನಾಟ್ ಒಂದು ವರ್ಡ್ ಅಲ್ಲ, ಇಲ್ಲಿ ಪ್ಯಾರಾಗ್ರಾಫ್ ಮೇಲೆ ಮಾತಾಡ್ತೀವಿ. ನೆಕ್ಸ್ಟ್ ಬರೋದು ಕಂಟ್ರೋಲ್ ಪ್ಲಸ್ ಡಿಲೀಟ್. ಈಗ ನಾರ್ಮಲ್ ಆಗಿ ಒಂದು ಟೆಕ್ಸ್ಟ್ ಅನ್ನ ಟೈಪ್ ಮಾಡಿರ್ತೀವಿ, ಕಂಟ್ರೋಲ್ ಬೇಡ, ಜಸ್ಟ್ ಡಿಲೀಟ್ ಆಪ್ಷನ್. ಫಸ್ಟ್ ಬರೀ ನೀವು ಡಿಲೀಟ್ ಆಪ್ಷನ್ ಅಷ್ಟೇ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಒಂದು ಕ್ಯಾರೆಕ್ಟರ್ ಎ ಅನ್ಬೋದು, ಬಿ ಅನ್ಬೋದು, ಎ ಟು ಜೆಡ್ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಅಷ್ಟೇ ಡಿಲೀಟ್ ಆಗುತ್ತೆ. ಅದು ಯಾವ ಕಡೆ ಆಗುತ್ತೆ? ರೈಟ್ ಸೈಡ್ ಆಗುತ್ತೆ. ಬಟ್ ನೀವು ಇಲ್ಲಿ ಕಂಟ್ರೋಲ್ ಪ್ಲಸ್ ಡಿಲೀಟ್ ಜೊತೆ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಒಂದು ಕ್ಯಾರೆಕ್ಟರ್ ಆಗುತ್ತಿಲ್ಲ. ಅವಾಗ ಏನಾಗುತ್ತಂದ್ರೆ ಒಂದು ವರ್ಡ್ ಇದು ತೋರಿಸಿದ್ವಲ್ಲ ಅದೇ ತರ 2 ವರ್ಡ್ ಇದ್ದಾವ. ಕರ್ಸರ್ ಇಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ನೀವು ಕಂಟ್ರೋಲ್ ಪ್ಲಸ್ ಡಿಲೀಟ್ ಹೊಡೆದ್ರೆ ಏನಾಗುತ್ತಂದ್ರೆ ಈ ಎಂಟೈರ್ ವರ್ಡ್ ಹೋಗುತ್ತೆ. ಒಂದು ಕ್ಯಾರೆಕ್ಟರ್ ಅಲ್ಲ, ಎಂಟೈರ್ ವರ್ಡ್, ಒಂದು ವರ್ಡ್. ಸೊ ಅದೇ ತರ ಬ್ಯಾಕ್ ಸ್ಪೇಸ್ ಹೊಡೆದ್ರಿಂದ ಡಿಲೀಟ್ ಹೊಡೆದ್ರೆ ಏನಾಗುತ್ತೆ? ರೈಟ್ ಸೈಡ್ ವರ್ಡ್ ಡಿಲೀಟ್ ಆಗುತ್ತೆ. ಅದೇ ತರ ಬ್ಯಾಕ್ ಸ್ಪೇಸ್ ಹೊಡೆದ್ರಿಂದ ಏನಾಗುತ್ತೆ?
ನಾರ್ಮಲ್ ಬ್ಯಾಕ್ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಲೆಫ್ಟ್ ಸೈಡ್ ಒಂದು ಕ್ಯಾರೆಕ್ಟರ್ ಹೋಗುತ್ತೆ. ಸೊ ಕಂಟ್ರೋಲ್ ಹಿಡಿದು ಬ್ಯಾಕ್ ಸ್ಪೇಸ್ ಮಾಡಿದ್ರೆ ಏನಾಗುತ್ತೆ ಲೆಫ್ಟ್ ಸೈಡ್ ಒಂದು ಪೂರ್ತಿ ವರ್ಡ್ ಹೋಗುತ್ತೆ, ಒಂದು ಪೂರ್ತಿ ವರ್ಡ್ ಹೋಗುತ್ತೆ. ಸೊ ಡಿಲೀಟ್ ಮಾಡಿದ್ರಿಂದ ರೈಟ್ ಸೈಡ್ ವರ್ಡ್ ಹೋಗುತ್ತೆ, ಕಂಟ್ರೋಲ್ ಪ್ಲಸ್ ಬ್ಯಾಕ್ ಸ್ಪೇಸ್ ಮಾಡೋದ್ರಿಂದ ಲೆಫ್ಟ್ ಸೈಡ್ ವರ್ಡ್ ಹೋಗುತ್ತೆ. ಕ್ಲಿಯರ್? ಸೊ ನೆಕ್ಸ್ಟ್ ಕಂಟ್ರೋಲ್ ಪ್ಲಸ್ ಹೋಮ್. ಕಂಟ್ರೋಲ್ ಪ್ಲಸ್ ಹೋಮ್ ಯಾವುದೋ ಒಂದು ಡಾಕ್ಯುಮೆಂಟ್ ಓಪನ್ ಇಲ್ಲ, ಯಾವುದೋ ಒಂದು ಡಾಕ್ಯುಮೆಂಟ್ ಇಲ್ಲಿ ವಿಂಡೋ ಓಪನ್ ಇಲ್ಲ, ಕಂಟ್ರೋಲ್ ಪ್ಲಸ್ ಹೋಮ್ ಮಾಡಿದ್ರೆ ಏನಾಗುತ್ತಲ್ಲ ಆ ಡಾಕ್ಯುಮೆಂಟ್ ಬಿಗಿನಿಂಗ್ ಲೈನ್ ಹೋಗ್ಬಿಡ್ತದೆ, ಬಿಗಿನಿಂಗ್ ಆಫ್ ದಿ ಡಾಕ್ಯುಮೆಂಟ್ ಹೋಗ್ತದೆ. ಯಾವುದು ಕಂಟ್ರೋಲ್ ಪ್ಲಸ್ ಹೋಮ್ ಮಾಡಿದ್ರಿಂದ. ಅದೇ ರೀತಿ ಕಂಟ್ರೋಲ್ ಪ್ಲಸ್ ಎಂಡ್ ಹೊಡೆದ್ರಿಂದ ಏನಾಗುತ್ತೆ ಆ ಡಾಕ್ಯುಮೆಂಟ್ ಲಾಸ್ಟ್ ಹೋಗುತ್ತೆ, ಎಂಡ್ ಹೋಗ್ಬಿಡುತ್ತೆ ಪೂರ್ತಿ, ಎಂಡ್ ಆಫ್ ದಿ ಡಾಕ್ಯುಮೆಂಟ್. ನೆಕ್ಸ್ಟ್ ಇನ್ನು ಎರಡು ಇಂಪಾರ್ಟೆಂಟ್ ಯಾವಂದ್ರೆ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ಕ್ವಶನ್ ನಿಮ್ಗೆ ಏನ್ ಕೇಳ್ಬೋದು, ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ ಅಂತ ಕೇಳಿದ್ರೆ ಕ್ವಶನ್ ಹೆಂಗೆ ಅಂತಂದ್ರೆ ಒಂದು ಡಾಕ್ಯುಮೆಂಟ್ ಒಳಗೆ ಪ್ರೆಸೆಂಟ್ ಅಥವಾ ಕರೆಂಟ್ ಟೈಮ್ ಅಥವಾ ಡೇಟ್ ಅನ್ನ ಯಾವ ರೀತಿ ಇನ್ಸರ್ಟ್ ಮಾಡ್ಲಿಕ್ಕೆ ಯಾವ ಶಾರ್ಟ್ಕಟ್ ಕೀ ಅನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ತಾನೆ. ಸೊ ನೀವು ಇದನ್ನ ಕೊಟ್ಟು ಹಿಂಗಾದ ನಾನು ಇದನ್ನ ನೆನಪಿಡಿದ್ರೆ ಬೇಡ, ಇದನ್ನ ನೆನಪಿಡಿ. ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ, ಕಂಟ್ರೋಲ್ ಆಗಿದೆ ಆಲ್ಟ್ ALT ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಡಿ. ಇದನ್ನ ಪ್ರೆಸ್ ಮಾಡೋದ್ರಿಂದ ಏನಾಗುತ್ತಂದ್ರೆ ಕರೆಂಟ್ ಡೇಟ್, ಅವತ್ತಿನ ಡೇಟ್ ಏನಾಗಲ್ಲ ಅದು ನಮಗೆ ಆ ಡಾಕ್ಯುಮೆಂಟ್ ಇರ್ಬೋದು ಆ ಸ್ಪೇಸ್ ಒಳಗೆ ಬರ್ತದೆ. ನೆಕ್ಸ್ಟ್ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟಿ ಪ್ರೆಸ್ ಮಾಡೋದ್ರಿಂದ ಇದು ಕರೆಂಟ್ ಡೇಟ್ ಆಗಿತ್ತು, ಇದು ಕರೆಂಟ್ ಟೈಮ್. ಟಿ ಫಾರ್ ಟೈಮ್, ಡಿ ಫಾರ್ ಡೇಟ್. ಕ್ಲಿಯರ್? ಓಕೆ, ಈಗ ನೆಕ್ಸ್ಟ್ ಮೆಮರಿಯನ್ನು ನೋಡೋಣ. ಈಗ ಮೆಮರಿ ಮೇಲೆ ಮೇ ಬಿ ಪ್ರಾಬ್ಲಮ್ ಬಂದರೂ ಬರ್ಬೋದು, ಬರ್ಲಿಕ್ಕಿಲ್ಲ, ಬಟ್ ಮೆಮರಿ ಟಾಪಿಕ್ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಈಗ ಮೆಮರಿ ಒಳಗೆ ಎರಡು ಟೈಪ್ ಆಫ್ ಮೆಮರಿ ಬರ್ತವೆ, ಒಂದು ಪ್ರೈಮರಿ ಮೆಮರಿ, ಇನ್ನೊಂದು ಸೆಕೆಂಡರಿ ಮೆಮರಿ. ಪ್ರೈಮರಿ ಅನ್ನೋದು ಆಲ್ರೆಡಿ ಇನ್ಬಿಲ್ಟ್, ಈಗ ನಾವೇನು ಮಾಡಿರ್ತೀವಲ್ಲ, ಸೊ ಕಂಪ್ಯೂಟರ್ ಮಾಡೋದ್ರಲ್ಲಿ ಇನ್ಬಿಲ್ಟ್ ಇರ್ತದೆ. ಸೊ ರ್ಯಾಮ್ ಇರ್ಬೋದು, ರಾಮ್ ಇರ್ಬೋದು, ಕೇಚ್ ಇರ್ಬೋದು, ರಿಜಿಸ್ಟರ್, ವರ್ಚುವಲ್ ಮೆಮರಿ, ಇವೆಲ್ಲ ಏನಾಗುತ್ತೆ ಪ್ರೈಮರಿ ಮೆಮರಿ ಒಳಗೆ ಬರ್ತವೆ. ಸೊ ಪ್ರೈಮರಿ ಮೆಮರಿ ಒಳಗೆ ಎರಡು ಇಂಪಾರ್ಟೆಂಟ್ ಮೆಮರಿ ಅದಾವೆ, ಒಂದು ರ್ಯಾಮ್, ಇನ್ನೊಂದು ರಾಮ್. ರ್ಯಾಮ್ ನಥಿಂಗ್ ಬಟ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಇನ್ನೊಂದು ರಾಮ್ ಅಂತ ಬರುತ್ತೆ, ರೀಡ್ ಓನ್ಲಿ ಮೆಮರಿ, ರೀಡ್ ಓನ್ಲಿ ಮೆಮರಿ. ಈಗ ನಾವು ರ್ಯಾಮ್ಗೆ ವೊಲಟೈಲ್ ಅಂತ ಕರಿತೀವಿ, ರಾಮ್ಗೆ ನಾನ್ ವೊಲಟೈಲ್ ಅಂತ ಕರಿತೀವಿ. ನಾನ್ ವೊಲಟೈಲ್. ಈಗ ವೊಲಟೈಲ್ ನಾನ್ ವೊಲಟೈಲ್ ಡಿಫರೆನ್ಸ್ ಏನು? ವೊಲಟೈಲ್ ನಾನ್ ವೊಲಟೈಲ್. ಈಗ ವೊಲಟೈಲ್ ಮೆಮರಿ ಅಂದ್ರೆ ನೀವೇನಾದ್ರೂ ಆ ಮೆಮರಿ ಒಳಗೆ ಸಮಥಿಂಗ್ ರೈಟ್ ಮಾಡ್ತೀರಿ ಅಂದ್ರೆ, ಈಗ ಆ ಮೆಮರಿ ಒಳಗೈತಿ ಅಥವಾ ಏನಾದ್ರೂ ನೀವು ಪ್ರೋಗ್ರಾಮ್ ಸ್ಟೋರ್ ಮಾಡೋದಿರ್ಬೋದು, ಯಾವ್ದಾದ್ರು ಒಂದು ಇದನ್ನ ಸ್ಟೋರ್ ಡಾಕ್ಯುಮೆಂಟ್ ಸ್ಟೋರ್ ಮಾಡೋದಿರ್ಬೋದು, ಅಲ್ಲಿ ನೀವು ಸ್ಟೋರ್ ಮಾಡಿದ್ರೆ ಆ ಡಾಕ್ಯುಮೆಂಟ್ ಅನ್ನ ನೀವು ಏನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ವಾಪಸ್ ನೀವೇನ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಡಿಲೀಟ್ ಮಾಡ್ಬೋದು ನಥಿಂಗ್ ಬಟ್ ಎರೇಸ್ ಮಾಡ್ಬೋದು, ಅಲ್ಲಿಂದ ನೀವು ತೆಗೆದು ಹಾಕ್ಬೋದು. ಸೊ ಅದಕ್ಕಾಗಿ ಆ ಮೆಮರಿಗೆ ಏನಂತೀವಿ ಅಂದ್ರೆ ನಾವು ವೊಲಟೈಲ್. ಸೊ ಆ ಮೆಮರಿಗೆ ನಾವು ಇನ್ನೊಂದು ಹೆಸರು ಏನಂದ್ರೆ ಟೆಂಪರರಿ ಮೆಮರಿ ಅಂತಂದು ಕರಿತೀವಿ. ಟೆಂಪರರಿ ಆಗಿರುತ್ತೆ, ಯಾಕಂದ್ರೆ ನಾವು ಯಾವಾಗ ಬೇಕಾವಾಗ ಸ್ಟೋರ್ ಮಾಡ್ತೀವಿ, ಯಾವಾಗ ಬೇಕಾವಾಗ ರೈಟ್ ಆಪರೇಷನ್ ಮಾಡ್ತೀವಿ, ಆಮೇಲೆ ಏನ್ ಮಾಡ್ತೀವಿ ನಾವು ಯಾವಾಗ ಬೇಕಾದ್ರೆ ಎರೇಸ್ ಮಾಡ್ತೀವಿ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ರೀಡ್ ರೈಟ್ ಎರಡು ಆಪರೇಷನ್ ಯೂಸ್ ಮಾಡ್ತಾರೆ. ಸೆಕೆಂಡ್ ಬರುತ್ತೆ ನಾನ್ ವೊಲಟೈಲ್. ಹೆಸರು ಹೇಳುತ್ತೆ, ವೊಲಟೈಲ್ ಅಂದ್ರೆ ಅಳಿಸಬಹುದು, ನಾನ್ ವೊಲಟೈಲ್ ಮಾಡಕ್ ಆಗುದಿಲ್ಲ ನಿಮ್ಗ ಅಂದ್ರೆ ಪರ್ಮನೆಂಟ್ ಮೆಮರಿ ಅಂತ ಕರಿತೀವಿ. ಅಥವಾ ಇದನ್ನ ಏನಂತ ಕರಿಬಹುದು, ಒಮ್ಮೆ ನೀವು ಅಲ್ಲಿ ರೈಟ್ ಮಾಡಿ ಓದಿದ್ದು ಅದನ್ನ ಮಾಡಿ ಡಿಲೀಟ್ ಮಾಡಕ್ ನೀವು ಸಾಧ್ಯ ಆಗುದಿಲ್ಲ. ಸೊ ಅದಕ್ಕಾಗಿ ನಾವೇನ್ ಹೇಳ್ತೀವಿ, ನಾನ್ ವೊಲಟೈಲ್ ಅಂತ ಕರಿತೀವಿ. ಸೊ ಆ ತರ ಬಂದ್ರ ರ್ಯಾಮ್ ಹೆಸರೇ ಹೇಳುತ್ತೆ, ರ್ಯಾಂಡಮ್ ಆಗಿ ಆಕ್ಸೆಸ್ ಮಾಡೋದು. ರ್ಯಾಂಡಮ್ ಆಗಿ ಆಕ್ಸೆಸ್ ಮಾಡೋದು ಅಂತಂದ್ರೆ ನಿಮ್ಗೆ ಏನ್ ಮಾಡ್ಬೋದು, ಅಲ್ಲಿ ನೀವು ರ್ಯಾಂಡಮ್ ಆಕ್ಸೆಸ್ ನಥಿಂಗ್ ಬಟ್ ರೈಟ್ ಆಪರೇಷನ್ ಮಾಡ್ಬೋದು, ರೀಡ್ ಆಪರೇಷನ್ ಮಾಡಬಹುದು. ಅಂದ್ರೆ ಡಾಟಾ ನೀವು ಅಲ್ಲಿ ಬರೆಯಬಹುದು, ವಾಪಸ್ ತಗೊಳ್ಳಬಹುದು. ಸೊ ಅದಕ್ಕಾಗಿ ಇದನ್ನ ರ್ಯಾಂಡಮ್ ಆಕ್ಸೆಸ್ ಮೆಮರಿಯನ್ನ ವೊಲಟೈಲ್ ಮೆಮರಿ ಅಂತ ಕರಿತೀವಿ ಅಥವಾ ಟೆಂಪರರಿ ಮೆಮರಿ ಅಂತ ಕರಿತೀವಿ. ಸೊ ಇನ್ನೊಂದು ಹೆಸರು ರೀಡ್ ರೈಟ್ ಮೆಮರಿ ಅಂತ ಕರಿತೀವಿ. ಸೊ ಇದ್ರೊಳಗೆ ಎರಡು ಟೈಪ್, ಒಂದು ಎಸ್ ರ್ಯಾಮ್, ಇನ್ನೊಂದು ಡಿ ರ್ಯಾಮ್. ರ್ಯಾಮ್ ಅಂತ ಗೊತ್ತದೆ ಎಲ್ಲರಿಗೂ, ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಎಸ್ ಅಂದ್ರೆ ಸ್ಟ್ಯಾಟಿಕ್, ಡಿ ಅಂದ್ರೆ ಡೈನಾಮಿಕ್. ಇದ್ರ ಬಗ್ಗೆ ಇನ್ ಡೀಟೇಲ್ ಏನು ಬೇಕಾಗಿಲ್ಲ, ಸೊ ಇಷ್ಟು ನೆನಪಿದ್ರೆ ಸಾಕು. ನೆಕ್ಸ್ಟ್ ಬರೋದು ರಾಮ್. ಹೆಸರು ಹೇಳತ್ತೆ, ರೀಡ್ ಓನ್ಲಿ ಮೆಮರಿ. ನೀವೇನ್ ಮಾಡ್ಬೋದು, ಓನ್ಲಿ ಯು ಕ್ಯಾನ್ ರೀಡ್ ಇಟ್, ಯು ಕೆನಾಟ್ ರೈಟ್ ಇಟ್. ಅಲ್ಲಿ ಬರ್ಲಿಕ್ಕೆ ಆಗಂಗಿಲ್ಲ, ಏನ್ ಮಾಡ್ಬೋದು, ಅಲ್ಲಿ ನೀವು ರೀಡ್ ಮಾಡ್ಬೋದು, ಡಾಟಾನ ಆಕ್ಸೆಸ್ ಮಾಡ್ಬೋದು ನೀವು, ಬಟ್ ಅಲ್ಲಿ ನೀವೇನ ರೈಟ್ ಆಪರೇಷನ್ ಮಾಡಕ್ಕಾಗಲ್ಲ. ಅದಕ್ಕಾಗಿ ಇನ್ನೇನಂತೀವಿ, ನಾನ್ ವೊಲಟೈಲ್ ಅಥವಾ ಪರ್ಮನೆಂಟ್ ಮೆಮರಿ ಅಂತ ಕರಿತೀವಿ.
ಇದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾರ್ಮಲ್ ಆಗಿ BIOS ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡ್ತೀವಿ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಆಪರೇಷನ್ ಏನ್ ಇರ್ತದೆ ಅಂದ್ರೆ ನಾವು ರಾಮ್ ಒಳಗೆ ಇರ್ತದೆ. ಇದರೊಳಗೆ ಮೆನಿ ಟೈಪ್ಸ್ ಇದಾವೆ. ಇವನ್ ಎಕ್ಸ್ಪಾನ್ಷನ್ ಕೇಳನ್ ಮೇ ಬಿ 1 or 2 ಟೈಮ್ಸ್ ಈ ಎಕ್ಸ್ಪಾನ್ಷನ್ ಕೇಳನ್. ಸೊ ರಾಮ್ ಅಂದ್ರೆ ನಮಗೆಲ್ಲ ಗೊತ್ತೈತೆ. ರಾಮ್ ಅಂದ್ರೆ ನಮಗೆಲ್ಲ ಗೊತ್ತದ ರೀಡ್ ಓನ್ಲಿ ಮೆಮರಿ. ಸೊ ಪಿ ಅಂದ್ರೆ ಏನು? ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇದನ್ನ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನೀವಲ್ಲಿ ರೀಡ್ ಮಾಡ್ಬೋದು, ರೈಟ್ ಆಪರೇಷನ್ ಮಾಡ್ಬೋದು. ನೆಕ್ಸ್ಟ್ ಬರುತ್ತಾ EPROM. ಪಿ ರಾಮ್ ಅಂದ್ರೆ ಇಲ್ಲಿ ಗೊತ್ತಾಗೈತೆ ಮೇಲ್ಗಡೆ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಅಂದ್ರೆ ಎರೇಜಬಲ್. ಸೊ ಎರೇಜಬಲ್ ಅಂದ್ರೆ ಏನ್ ಮಾಡ್ಬೋದು ನೀವಲ್ಲಿ ಅಲ್ಲಿ ನಿಮ್ಮ ಡಾಟಾನ ಸ್ಟೋರ್ ಮಾಡಿ ಆಮೇಲೆ ನಿಮಗೆ ಯಾವಾಗ ಬೇಡ ಅವಾಗ ತೆಗೆದು ಹಾಕಬಹುದು. ಯಾವ ರೀತಿ? ಈ ರ್ಯಾಮ್ ಜೊತೆ. ಸೊ ಅದಕ್ಕಾಗಿ ಇದನ್ನೇನಂತಾರು ವಾಲಟೈಲ್ ಅಂತ ಹೇಳ್ತಾರೆ. ಇದು ನಾರ್ಮಲ್ ಆಗಿ ರಾಮ್ ನಾನ್ ವಾಲಟೈಲ್, ಬಟ್ ಇಲ್ಲಿ ಎರೇಸ್ ಮಾಡಬಹುದು ಅಂದ್ರೆ ಏನಾಯ್ತು ನಾವು ಇಲ್ಲಿ ವಾಲಟೈಲ್ ಆಯ್ತಲ್ಲ. ಸೊ ಅದಕ್ಕೋಸ್ಕರ ಇದನ್ನು ವಾಲಟೈಲ್ ಮೆಮರಿ ಅಂತಾರೆ. ಇದನ್ನ ಮತ್ತು ಇದನ್ನ. ಸೊ ಎಲೆಕ್ಟ್ರಿಕಲಿ ಇದನ್ನೇನ್ ಮಾಡ್ಬೋದವ? ಎರೇಜಬಲ್ ಮಾಡ್ಬೋದು. EROM ಅನ್ನೋದು ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. EEROM ಅಂದ್ರೆ ನಮಗೆ EROM ಅಂತ ಗೊತ್ತೈತಿ, ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಅಂದ್ರೆ ಎಲೆಕ್ಟ್ರಿಕಲಿ ನಾಟ್ ಎಲೆಕ್ಟ್ರಾನಿಕಲಿ ಕೊಡ್ತಾನ ಆಪ್ಷನ್ ಹೆಚ್ಚು ಹಾಕುವುದೇನು? ಎಲೆಕ್ಟ್ರಾನಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ ಅಂತ ಹಾಕ್ತೀವಿ. ನೋ, ಎಲೆಕ್ಟ್ರಾನಿಕಲಿ ಅಲ್ಲ, ಎಲೆಕ್ಟ್ರಿಕಲಿ ಎರೇಜಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮರಿ. ಸೊ ಇವು ಎಕ್ಸ್ಪಾನ್ಷನ್ ನ ಕೇಳೋ ಚಾನ್ಸಸ್ ಅದ. ಸೊ ನೆನಪಿಡ್ರಿ, ರ್ಯಾಮ್ ಅನ್ನೋದು ಇವೆರಡು ಪ್ರೈಮರಿ ಮೆಮರಿ ಬರ್ತೈತಿ. ರ್ಯಾಮ್ ಅನ್ನೋದು ವಾಲಟೈಲ್ ಅದ, ರಾಮ್ ಅನ್ನೋದು ನಾನ್ ವಾಲಟೈಲ್ ಅದ. ಸೊ ಅದರ ಟೈಪ್ಸ್ ಅದನ್ನ ಇದನ್ನ ವಿಸ್ತೃತ ರೂಪವನ್ನ ನೆನಪಿಲಿ ಟ್ರೈ. ಈಗ ನೆಕ್ಸ್ಟ್ ನೋಡೋದಾದ್ರೆ ಪ್ರೈಮರಿ ಮೆಮರಿ ಆಯ್ತು. ಈಗ ಸೆಕೆಂಡರಿ ಮೆಮರಿ. ಸೆಕೆಂಡರಿ ಮೆಮರಿಯಲ್ಲಿ ನಾರ್ಮಲ್ ಆಗಿ ಬಹಳಷ್ಟು ಬಟ್ ಮೇನ್ ಇಂಪಾರ್ಟೆಂಟ್ 5 ಟೈಪ್ಸ್ ಆಫ್ ಮೆಮರಿ ನೋಡೋಣ. ಫಸ್ಟ್ ಹಾರ್ಡ್ ಡಿಸ್ಕ್ ನೀವೆಲ್ಲ ನೋಡಿರ್ತೀರಿ. ಕಂಪ್ಯೂಟರ್ ಲ್ಯಾಪ್ಟಾಪ್ ಓಪನ್ ಮಾಡೋಣ ಹಾರ್ಡ್ ಡಿಸ್ಕ್ ಅಂತ ಬರ್ತೈತೆ. ಅಲ್ಲಿ ನಾರ್ಮಲ್ ಆಗಿ ಹಾರ್ಡ್ ಡಿಸ್ಕ್ ನೇಮ್ ಕೊಟ್ಟಿರ್ತಾರೆ ನೋಡಿ, CDEF ಅಂತ ಬರ್ತಾ ಗೊತ್ತಾ? ಆ ಹಾರ್ಡ್ ಅದ್ರೊಳಗೆ ಬರೋದು CDEF ಇವೆಲ್ಲ ಹಾರ್ಡ್ ಡಿಸ್ಕ್. ಸೊ ನಾರ್ಮಲ್ ಆಗಿ ನಮ್ದು ಯಾವ್ದು ಇರ್ಬೋದು? CDE and F. ನಾರ್ಮಲ್ ಆಗಿ ಈ ತರ ಇರ್ತೈತೆ. ಇವೆಲ್ಲ ಏನಿರ್ತದೆ ನಾವು ಹಾರ್ಡ್ ಡಿಸ್ಕ್. ನೆಕ್ಸ್ಟ್ ಬರೋದು ಫ್ಲಾಪಿ ಡಿಸ್ಕ್. ಯಾವಪ್ಪ ಅಂದ್ರೆ ಫ್ಲಾಪಿ ಡಿಸ್ಕ್ ಅಂದ್ರೆ ಬೇರೆ ಏನಲ್ಲ, ನಿಮ್ದು ಅದು CD ಹಾಕ್ಲಿಕ್ಕೆ ಒಂದು ಸ್ಪೇರ್ ಬಾಕ್ಸ್ ಇರ್ತದಲ್ಲ, ಆ ಬಾಕ್ಸ್ ರೆಕ್ಟಾಂಗುಲರ್ ತರ ಬಾಕ್ಸ್ ಇರ್ತದಲ್ಲ, ಆ ಬಾಕ್ಸ್ಗೆ ನಾವು ಏನಂತೀವಿ? ಫ್ಲಾಪಿ ಡಿಸ್ಕ್ ಅಂತ ಹೇಳ್ತೀವಿ. ಈ ಫ್ಲಾಪಿ ಡಿಸ್ಕ್ ನಾರ್ಮಲ್ ಆಗಿ ಅದ್ರ ಸೈಜ್ ಎಷ್ಟು ಇರ್ತೈತೆ ಅಂದ್ರೆ 3.5 ಇಂಚ್ ಇರ್ತದೆ. ಅದ್ರದ್ದು ನೀವು ರೆಕ್ಟಾಂಗುಲರ್ ನೋಡ್ರಿ ಅದೆಷ್ಟು ಇರ್ತೈತೆ ಅಂದ್ರೆ 3.5 ಇಂಚ್ ಇರ್ತದೆ. ಇನ್ನು ಕೆಲವು ಚಾನ್ಸಸ್ ಇರ್ತದೆ. ಇಲ್ಲಿ ಏನ್ ಕೇಳ್ತಾನಂದ್ರ ಹಾರ್ಡ್ ಡಿಸ್ಕ್ ಒಳಗ ಈಗ ಕ್ವಶನ್ ಹೆಂಗ್ ಕೇಳ್ತಾನಂದ್ರ ಡಿಸ್ಕ್ CDE and F ಇವು ಎದಕ್ಕೆ ಸಂಬಂಧಪಟ್ಟಿದ್ದಾವ ಅಂತ ಕೇಳ್ತಾನೆ. ಆಪ್ಷನ್ ಕೊಡ್ತಾನೆ, ಫ್ಲಾಪಿ ಡಿಸ್ಕ್, ಕಾಂಪ್ಯಾಕ್ಟ್ ಡಿಸ್ಕ್, ಹಾರ್ಡ್ ಡಿಸ್ಕ್, ರ್ಯಾಮ್ ಹಿಂಗೇನ ಕೊಡ್ತಾನೆ. ಸೊ ಅವಾಗ ನೀವೇನ್ ಮಾಡ್ಬೇಕು? ಇವು ಡ್ರೈವ್ಗಳು ಎದಕ್ಕೆ ರಿಲೇಟೆಡ್ ಅದಾವು? ಹಾರ್ಡ್ ಡಿಸ್ಕ್ ರಿಲೇಟೆಡ್. ನೆಕ್ಸ್ಟ್ ಬರೋದು ಕಾಂಪ್ಯಾಕ್ಟ್ ಡಿಸ್ಕ್ CD. ನಾರ್ಮಲ್ ನಮ್ಮ CD ಹೇಳ್ತಿರಲ್ಲ ಅದ ಕಾಂಪ್ಯಾಕ್ಟ್ ಡಿಸ್ಕ್. CD ಅಂದ್ರೆ ಏನು? ಕಾಂಪ್ಯಾಕ್ಟ್ ಡಿಸ್ಕ್. ಇದ್ರ ನಾರ್ಮಲ್ ಸೈಜ್ ಕೇಳ್ತಾನೆ ಇಲ್ಲಿ ಎಕ್ಸಾಮ್ ನಿಮ್ಗೆ ಕೇಳೋದೇನಂದ್ರೆ ಸೈಜ್ ಕೇಳ್ತಾನೆ. ಇದ್ರ ನಾರ್ಮಲ್ ಆಗಿ ಕಾಂಪ್ಯಾಕ್ಟ್ ಡಿಸ್ಕ್ ಸೈಜ್ ಎಷ್ಟು ಅಂದ್ರೆ 700 MB. 700 MB ಇರ್ತದೆ ಸ್ಟ್ಯಾಂಡರ್ಡ್. ನೆಕ್ಸ್ಟ್ ಬರೋದು DVD. ಯಾವ್ದಂದ್ರೆ DVD. ಆಲ್ರೆಡಿ ವಿಸ್ತೃತ ರೂಪದಾಗ ಹೇಳಿದ್ವಿ. ಡಿಜಿಟಲ್ ವರ್ಸಟೈಲ್ ಡಿಸ್ಕ್. ಇದ್ರದ್ದು ಎಷ್ಟು ಇರ್ತದೆ ಸೈಜ್ ಅಂದ್ರೆ 4.7 GB. ಇಲ್ಲಿ ಮೂರತ್ತು ಸೈಜ್ ಅದ್ರ ಸ್ಟೋರೇಜ್ ಕೆಪಾಸಿಟಿ ಕೇಳು ಚಾನ್ಸಸ್ ಬಹಳ. ಆ ಸ್ಟೋರೇಜ್ ಕೆಪಾಸಿಟಿ ಕಾಂಪ್ಯಾಕ್ಟ್ ಡಿಸ್ಕ್ ದ 700 MB, DVD ದು 4.7 GB. ಇನ್ನೊಂದು ಬರ್ತೈತಿ ಬ್ಲೂ-ರೇ ಡಿಸ್ಕ್ ಅಂತ ಬರ್ತದೆ. ಈ ಬ್ಲೂ-ರೇ ಡಿಸ್ಕ್ ಸೈಜ್ ಎಷ್ಟಪ್ಪ ಅಂದ್ರೆ 25 GB. ಸೊ ದಿಸ್ ಇಸ್ ಆಲ್ ಅಬೌಟ್ ಮೆಮರಿ ಯೂನಿಟ್. ಇನ್ನು ಲಾಸ್ಟ್ ಇನ್ನೊಂದು ಟಾಪಿಕ್ ಅದ ಫೈಲ್ ಎಕ್ಸ್ಟೆನ್ಷನ್ಸ್. ಅದನ್ನ ನೋಡಿ. ಓಕೆ, ನೆಕ್ಸ್ಟ್ ಈಗ ಸಮ್ ಫೈಲ್ ಎಕ್ಸ್ಟೆನ್ಷನ್ ನೋಡೋಣ. ಫೈಲ್ ಎಕ್ಸ್ಟೆನ್ಷನ್ ಅಂದ್ರೆ ನಾರ್ಮಲ್ ಆಗಿ ನೀವೊಂದು ಫೈಲ್ ಯಾವ್ದಾದ್ರು ಇರ್ಬೋದು, ವರ್ಡ್ ಫೈಲ್ ಇರ್ಬೋದು, ಎಕ್ಸೆಲ್ ಫೈಲ್ ಇರ್ಬೋದು, PPT ಫೈಲ್ ಇರ್ಬೋದು, ಯಾವ್ದಾದ್ರು ಸಮ್ ಅದರ್ ಕೈಂಡ್ ಆಫ್ ಫೈಲ್ಸ್ ಅನ್ನ ಸೇವ್ ಮಾಡಿದಾಗ ಅದು ಸೇವ್ ಮಾಡಿದಾಗ ನೀವು ನೋಡಿ ನಾರ್ಮಲ್ ನೋಡಿ ಹೆಸರು ಬರ್ತದ. ನೀವು ಕೊಟ್ಟಿದ್ದ ಹೆಸರ ಡಾಟ್ ಆಗಿ ಒಂದು ಫೈಲ್ ನೇಮ್ ಬಂದಿರ್ತದೆ. ವರ್ಡ್ ಅಂದ್ರೆ ಡಾಕ್ಯುಮೆಂಟ್ ಅಂದ್ರೆ DOC ಅಂತ ಬರ್ತೈತಿ. ಹಿಂಗ ಎಕ್ಸೆಲ್ ಅಂದ್ರೆ ಒಂದು ಬರ್ತೈತಿ, PPT ಅಂದ್ರೆ ಒಂದು ಬರ್ತೈತಿ. ಈ ತರ ಫೈಲ್ ಎಕ್ಸ್ಟೆನ್ಷನ್ ಅದು. ಆ ಯಾವ ಸಮ್ ಇಂಪಾರ್ಟೆಂಟ್ ಫೈಲ್ ಎಕ್ಸ್ಟೆನ್ಷನ್ ನೋಡೋಣ. ಸೊ ಫೈಲ್ ಎಕ್ಸ್ಟೆನ್ಷನ್ ಫಸ್ಟ್ ಒನ್ MS ವರ್ಡ್.
MS ವರ್ಡ್. MS ವರ್ಡ್ ನಾಗ ಎರಡು ಟೈಪ್ ಆಫ್ ಫೈಲ್ ಎಕ್ಸ್ಟೆನ್ಷನ್ ಬರ್ತವೆ. ಒಂದು ಡಾಟ್ .doc ಡಾಟ್, ಇನ್ನೊಂದು ಡಾಟ್ .docx. ಎರಡು ಏನು ಡಿಫರೆನ್ಸ್? ಸೇಮ್ ಮೂರರಲ್ಲಿ MS ವರ್ಡ್ ಇರಬಹುದು, MS ಎಕ್ಸೆಲ್ ಇರಬಹುದು, MS ಪವರ್ ಪಾಯಿಂಟ್. ಈಗ ನಮಗೆ ಗೊತ್ತಿರಬಹುದು ವಿಂಡೋಸ್ ನಲ್ಲಿ ಡಿಫರೆಂಟ್ ವರ್ಷನ್ಸ್ ಆಫ್ ವಿಂಡೋಸ್ ಅದ. ಸ್ಟಾರ್ಟಿಂಗ್ ಫ್ರಮ್ 1990, 1993, 97 MS ವರ್ಡ್, MS 2000, 2003, 2007, 2010, 2012 ಈ ತರ ಬೇರೆ ಬೇರೆ ವಿಂಡೋಸ್ ಎಕ್ಸೆಲ್ ಇನ್ನು ವರ್ಷನ್ಸ್ ಬಂದಾವ. ಅದರೊಳಗ DOC ಡಾಟ್ DOC ಅನ್ನೋದು 2003, ಯಾವುದು 2003 ವಿಂಡೋಸ್ ವರ್ಷನ್ 2003ಕ್ಕಿಂತ ಮೊದಲು ಏನದಾವಲ್ಲ ಅವೆಲ್ಲ ಫೈಲ್ ಎಕ್ಸ್ಟೆನ್ಷನ್ ಯಾವ ತರ ಬರ್ತೈತೆ ಅಂದ್ರೆ ಡಾಟ್ .doc ಬರ್ತೈತೆ. ಇನ್ನು 2003 ನಂತರ ಅಥವಾ 2007ರಿಂದ ಏನು ಬರ್ತೈತೆ ಅಂದ್ರೆ ಡಾಟ್ .docx ಅಂತ ಬರುತ್ತೆ. ಡಾಟ್ .docx ಎಕ್ಸಾಮ್ ದಾಗ ಕನ್ಫ್ಯೂಸ್ ಆಗಬೇಡ. ಡಾಟ್ .doc ಕೊಟ್ಟಾನು, ಡಾಟ್ .docx ಕೊಟ್ಟಾನು. ಸೊ ಯಾವುದು ಎರಡು ಕೊಟ್ಟಿದ್ದಂದ್ರೆ ಏನು ಮಾಡಿ ಮ್ಯಾಲ್ ಕ್ವೆಶ್ಚನ್ ಗಳು ಮೆನ್ಷನ್ ಮಾಡಿರ್ತಾನೆ 2003 ಅಥವಾ 2007. 2003 ಅದಕ್ಕೆ 2003 ಮತ್ತು ಅದಕ್ಕಿಂತ ಹಿಂದಿಂದು ಡಾಟ್ .doc, 2007 ಅದಕ್ಕಿಂತ ಹೆಚ್ಚಿನ ವರ್ಷನ್ ಏನಿರ್ತೈತಿ ಡಾಟ್ .docx. ಕ್ಲಿಯರ್? ಸೊ ನೆಕ್ಸ್ಟ್ MS ಎಕ್ಸೆಲ್ ಸೇಮ್ ಇದರೊಳಗೂ 2003 ಗಿಂತ ಮೊದಲು 2003 ಆದ್ಮೇಲೆ. ಸೊ ಡಾಟ್ .xls DOC MS ವರ್ಡ್ ಅದು XLS ಎಕ್ಸೆಲ್ ನೋಡ್ರಿ XLS ಡಾಟ್ XLS X ಇದು MS ಎಕ್ಸೆಲ್. ಸೊ ಅದೇ ತರ ಪವರ್ ಪಾಯಿಂಟ್ ಬಂದಿರೋ ಅಂದ್ರೆ ಪಾಯಿಂಟ್ PPT ಡಾಟ್ PPTX 2003 ಗಿಂತ ಮೊದಲು 2003 ಆದ್ಮೇಲೆ. ಸೊ PPTX. ನೆಕ್ಸ್ಟ್ ಬಂದ್ರೆ ಇನ್ನು ಸಮ್ ಇಂಪಾರ್ಟೆಂಟ್ ಯಾವ್ಯಾವ ಅಂದ್ರೆ ಡಾಟ್ TEX ನಾಟ್ TXT ಒಂದದ ರೀ TEX ಒಂದದ. TEX ಲೆಟೆಕ್ಸ್ ಫೈಲ್ ಸೋರ್ಸ್ ಅಂತ ಬರ್ತದ. ಲೆಟೆಕ್ಸ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈಗ ನಾವು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡಿರ್ತೀವಿ ಅಥವಾ ಡಾಕ್ಯುಮೆಂಟೇಶನ್ ಮಾಡಕ್ಕೆ ಲೈಕ್ MS ವರ್ಡ್ ತರನೇ ಇರ್ತದೆ. ಸೊ ಅದನ್ನ ಅಲ್ಲಿ ಇದನ್ನ ಮಾಡಕ್ಕೆ ಏನು ಮಾಡ್ತೀವಿ ಅಂತ ನಾವು ಡಾಟ್ TEX ಅದರ ಇದನ್ನ ಫೈಲ್ ಎಕ್ಸ್ಟೆನ್ಷನ್ ಯಾವ ತರ ಬರ್ತದೆ ಅಂದ್ರೆ ಡಾಟ್ TEX. ಡಾಟ್ TXT ಇದು ನಮ್ಮದು ಟೆಕ್ಸ್ಟ್ ಫೈಲ್, ನಾರ್ಮಲ್ ಆಗಿ ಟೆಕ್ಸ್ಟ್ ಫೈಲ್ ಇರುತ್ತಲ್ಲ ಅದು TXT. ನೆಕ್ಸ್ಟ್ ಬರುತ್ತೆ ಡಾಟ್ ಡಾಟಾ DAT ಡಾಟಾ ನಥಿಂಗ್ ಬಟ್ ಡಾಟಾ ಫೈಲ್. ನೆಕ್ಸ್ಟ್ ಬರ್ತದ FLV ಇಲ್ಲ FLV ಫ್ಲಾಶ್ ವಿಡಿಯೋ ಫೈಲ್. ನೆಕ್ಸ್ಟ್ ಬರ್ತೈತಿ ಡಾಟ್ EXE ಇಲ್ಲೇ EXE ಎಕ್ಸಿಕ್ಯೂಟಬಲ್ ಫೈಲ್. ನೆಕ್ಸ್ಟ್ ಬರ್ತದ ಡಾಟ್ TMP ಟೆಂಪರರಿ ಫೈಲ್. ಡಾಟ್ BAK ಬ್ಯಾಕ್ ನಥಿಂಗ್ ಬಟ್ ಬ್ಯಾಕಪ್ ಫೈಲ್. These all are important file extension. ಇನ್ನೊಂದು ಟಾಪಿಕ್ ಅದ. ಸೊ ಲೆಟ್ಸ್ ಸಿ ಇವತ್ತಿನ ಲಾಸ್ಟ್ ಟಾಪಿಕ್. ಸೊ ಬಿಟ್ ಟು ಬೈಟ್ ಕನ್ವರ್ಷನ್, ಬೈಟ್ ಟು ಟೆರಾಬೈಟ್ ಈ ತರ ಕನ್ವರ್ಷನ್ ಕೇಳ್ತಾನೆ ಅಂದ್ರೆ 1 ಬಿಟ್ 4 ಬಿಟ್ ಈಕ್ವಲ್ ಟು ಎಷ್ಟು, 8 ಬಿಟ್ ಈಕ್ವಲ್ ಟು ಅಂದ್ರೆ ಏನ. ಸೊ 1 MB ಅಂದ್ರೆ ಎಷ್ಟು ಬೈಟ್ಸ್ ಇರಬಹುದು, 1 KB ಅಂದ್ರೆ ಎಷ್ಟು ಬೈಟ್ಸ್ ಇರಬಹುದು, 1 ಟೆರಾಬೈಟ್ಸ್ ಅಂದ್ರೆ ಎಷ್ಟು ಇರಬಹುದು. ಸೊ ಆ ತರ ಕ್ವೆಶ್ಚನ್ಸ್ ಬರೋ ಚಾನ್ಸಸ್ ಅದ. ಸೊ ಎಲ್ಲರಿಗೂ ಮೇ ಬಿ ಗೊತ್ತಿರ್ಬೋದು, ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಸೊ ಆ ಕನ್ಫ್ಯೂಷನ್ ಅನ್ನ ದೂರ ಮಾಡಬೇಕು. ಸೊ 1 ಕ್ಯಾರೆಕ್ಟರ್ ಮೇ ಬಿ A ಅಂತ ತಗೊಳ್ರಿ, B ಅಂತ ತಗೊಳ್ರಿ, C ಯಾವ್ದಾದ್ರು 26 ಲೆಟರ್ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಏನು ಅಂತೀವಿ ಅಂದ್ರೆ ನಾವು ಒಂದು ಬಿಟ್ ಅಂತ ಕರಿತೀವಿ. 1 ಬಿಟ್ ಈಕ್ವಲ್ ಟು 1 ಕ್ಯಾರೆಕ್ಟರ್. ಇಂಥವ ಬಿಟ್ಗಳು 4 ಕೂಡಿದ್ರೆ ನಾವೇನಂತೀವಿ ಅಂದ್ರೆ ನಿಬ್ಬಲ್ ಅಂತ ಕರಿತೀವಿ. 4 ಬಿಟ್ಸ್ ಈಕ್ವಲ್ ಟು ನಿಬ್ಬಲ್ ಅಂದ್ರೆ ಏನ್ರಿ 4 ಬಿಟ್ಸ್. ಸೊ ಅವ 4 ಬಿಟ್ಸ್ ಅವ ಬಿಟ್ಗಳ 8 ಆಯ್ತು ಅಂದ್ರೆ ಏನಾಗುತ್ತೆ 1 ಬೈಟ್. 1 ಬೈಟ್ ಈಕ್ವಲ್ ಟು ಎಷ್ಟು 8 ಬಿಟ್ಸ್. 8 ಬಿಟ್ಸ್ ನಥಿಂಗ್ ಬಟ್ 1 ಬೈಟ್. ಸೊ ಇಂಥ ಬೈಟ್ಗಳ 8 ಬಿಟ್ಸ್ 1 ಬೈಟ್ ಆಯ್ತಲ್ಲ, ಇಂಥ ಬೈಟ್ಗಳ 1024 ಬೈಟ್ಸ್ ಆಯ್ತು ಅಂದ್ರೆ ಏನಾಗುತ್ತೆ ಅಂದ್ರೆ 1 ಕಿಲೋ ಬೈಟ್ ಆಗುತ್ತೆ. 1 ಕಿಲೋ ಬೈಟ್. ನೀವು 1 ಕಿಲೋ ಬೈಟ್ ಅಂದ್ರೆ ಬೈಟ್ 1000 ಅಂದ್ರೆ 1024 1024 ಬರೀ 1000 ಅಲ್ಲ 1024 ನೆನಪಿ. ಸೊ ನೆಕ್ಸ್ಟ್ ಅದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈಗ 1 MB ಅಂದ್ರೆ 1024 KB ಇಲ್ಲಿಂದ ಈ ತರ ತಗೊಂಡ್ರೆ ಇವು KB ಇದ್ದಿದ್ದು 1024 ಅಂದ್ರೆ ಏನಾಗುತ್ತೆ 1 MB ಆಗುತ್ತೆ. ಇದಾವು MB ಗಳು 1024 ಆಯ್ತು ಅಂದ್ರೆ ಅದೇನಾಗುತ್ತೆ GB ಗೀಗಾಬೈಟ್. 1024 MB equal to 1 gigabyte.
ಸೊ ಅದರ 1024 ಗಿಗಾಬೈಟ್ ಆಯ್ತಂದ್ರೆ ಏನಾಗುತ್ತಂದ್ರೆ 1 ಟೆರಾಬೈಟ್. 1 ಟೆರಾಬೈಟ್ ಈಕ್ವಲ್ ಟು ಎಷ್ಟು 1024 ಗಿಗಾಬೈಟ್. ಈ ಟೆರಾಬೈಟ್ 1024 ಆದ್ರೆ ಏನಾಗುತ್ತಪ್ಪ 1 ಪೆಟಾಬೈಟ್. 1 ಏನಾಗುತ್ತೆ ಪೆಟಾಬೈಟ್. ಸೊ ನೆಕ್ಸ್ಟ್ ಪೆಟಾಬೈಟ್ 1024 ಆಯ್ತಂದ್ರ ಇದಕ್ಕೆ ಏನಂತೀವಿ ನಾವು ಎಕ್ಸಾಬೈಟ್. ಇನ್ನು ಜಟಾ ಬರ್ತೈತಿ ಎಟಾ ಬರ್ತಾವ ಹಂಗ ಮುಂದ್ ಬರ್ತಾವ. ಸೊ ಇಷ್ಟು ನೀವು ನೆನಪಿಡಿದ್ರೆ ಸಾಕು ಸ್ನೇಹಿತರೆ. ಇವತ್ತಿನ ಕ್ಲಾಸ್ ನಲ್ಲಿ ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಟಾಪಿಕ್ಸ್ ಅನ್ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆ PCPS ಎಕ್ಸಾಮ್ ಇರೋದ್ರಿಂದ ಇವು ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್ಸ್. ಇದನ್ನ ಬಿಟ್ಟು ಬೇರೆ ಬರಲ್ಲ ಅಂತ ಹೇಳಲ್ಲ, ನಾನು ಬರ್ಬೋದು. ಬಟ್ ಈಗೇನ್ ಕವರ್ ಮಾಡಿದೆ ಮೊನ್ನೆ ಕ್ಲಾಸ್ ನಲ್ಲಿ ಒಂದು ಈ ಕ್ಲಾಸ್ ನಲ್ಲಿ ಇವೆರಡು ಕ್ಲಾಸ್ ನಲ್ಲಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಇನ್ನೂ ನಿಮ್ಗೆ ಯಾವ್ದಾದ್ರು ಕಂಪ್ಯೂಟರ್ ಮೇಲೆ ಈ ಟಾಪಿಕ್ ಬೇಕು ಅಂತಿದ್ರೆ ಸೊ ನೀವು ಕಮೆಂಟ್ ಮಾಡಿ ಹೇಳ್ಬೋದು. ನಾ ಕಮೆಂಟ್ಸ್ ನೋಡಿ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕಿಂತ ಬೇರೆ ಇನ್ನು ನಿಮ್ಗೆ ಇದ್ರ ಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೊ ತಮ್ಮೆಲ್ಲರ ರೆಸ್ಪಾನ್ಸ್ ಚಲೋ ಇದೆ. ಸೊ ನಮಗೂ ಖುಷಿ ಆಗುತ್ತೆ. ಈಗ ನಾವು ಇದೇ ತರ ವಿಡಿಯೋಗಳು ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನಿಮ್ಗೆ ಯಾವ ಟಾಪಿಕ್ ಬೇಕು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಮಾಡಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿ ಏನಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀವಿ. ಆ ಲಿಂಕ್ ಪ್ರೆಸ್ ಮಾಡಿ ನಮ್ಮ ಗ್ರೂಪ್ ಜಾಯಿನ್ ಆಗಿ. ಡೈಲಿ 3 to 4 ಟೈಮ್ಸ್ ನಾವು ಕ್ವಿಜ್ ನಡೆಸ್ತೀವಿ. ಸೊ ಅದರಲ್ಲಿ ಭಾಗವಹಿಸಿ. ಸೊ ಅಡ್ಮಿಷನ್ಸ್ ಓಪನ್ ಆಗಿದೆ. ಈಗ ಆಲ್ಮೋಸ್ಟ್ ಲಾಕ್ಡೌನ್ ಆದ್ಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡೋ ಚಾನ್ಸಸ್ ಅದಾವು. ಸೊ ಅಡ್ಮಿಷನ್ ಯಾರಿಗಾದ್ರೂ ಅಡ್ಮಿಷನ್ ತಗೋಬೇಕಂತಿದ್ರೆ ಸೊ ಇಲ್ಲಿ 3 ನಂಬರ್ ಇದ್ದಾವೆ. ಮೇಲಿನ ನಂಬರ್ ರೀ ಪರಶುರಾಮ್ ಗೋಟೂರ್, ನೀವೆಲ್ಲ ಪ್ರೀತಿಯಿಂದ ಮೋದಿ ಅಂತ ಕರಿತೀರಿ. ಸೊ ಅವ್ರ ನಂಬರ್ ಇದ್ದಾರೆ 996066562226 ಮೋದಿ ಅವ್ರ ಹೊಸ ನಂಬರ್, ಹಳೆ ನಂಬರ್ ಇಲ್ಲಿ ನೋಡುತ್ತಾರೆ. ಸೊ ಅವ್ರ ಹೊಸ ನಂಬರ್ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ 6363011401 ನಿಮ್ದು ಮ್ಯಾಥಮೆಟಿಕ್ಸ್ ಕಿಂಗ್ ಅಂತ ಕರಿತೀರಿ ಅನಿಲ್ ಸರ್, ಅವ್ರದ್ದು ನಂಬರ್ ರೀ. ಸೊ ಕೆಳಗಡೆದು 6360452726 ಇದು ಗೆಜ್ಜಿ ಸರ್ ನಂಬರ್ ರೀ, ಮಾಸ್ಟರ್ ಆಫ್ ಹಿಸ್ಟ್ರಿ ಅಂತಂದೇ ಹೇಳ್ಬೋದು. ಸೊ ಅನಿಲ್ ಸರ್ ಮತ್ತೆ ಗೆಜ್ಜಿ ಸರ್ ಸಾರಥ್ಯದಲ್ಲಿ ನಮ್ದು ಇದು ಗೆಜ್ಜಿ ಕರಿಯರ್ ಅಕಾಡೆಮಿ ಓಪನ್ ಆಗಿತ್ತು. ನಮ್ದು ಆಫ್ಲೈನ್ ಕೋರ್ಸಸ್ ಬಗ್ಗೆ ಹೇಳ್ಬೇಕಂದ್ರೆ ಸರ್ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. ಸೊ ನಾ ಹಿಂಗ್ ಹೇಳ್ಬೇಕಂದ್ರೆ ವೀಕ್ಲಿ ಟೆಸ್ಟ್ ಇರುತ್ತೆ ಕಂಪಲ್ಸರಿ. ನೀವು ಎಷ್ಟೆಷ್ಟು ಸಿಲೆಬಸ್ ಕವರ್ ಆಗುತ್ತಲ್ಲ ಆ ಸಿಲೆಬಸ್ ತಕ್ಕಂಗೆ ನಾವೇನ್ ಮಾಡ್ತೀವಿ ವೀಕ್ಲಿ ಅದ್ರ ತಕ್ಕಂಗೆ ಕ್ವಶನ್ ಪೇಪರ್ ಸೆಟ್ ಮಾಡಿ ಎಕ್ಸಾಮ್ ಯಾವ ತರ ಕ್ವಶನ್ ಬರ್ತಾವ ಅವನ್ನೆಲ್ಲ ನಿಮ್ಗೆ ಈಸಿ ಮಾಡ್ಲಿಕ್ಕೆ ಇದು ಮಾಡ್ತೀವಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್. ಸೆಕೆಂಡ್, ಯಾರ್ಯಾರು ನೀವು ನಮ್ದು ಕಾಂಪ್ಲೇಂಟ್ ನೋಡಿದ್ರೆ ಗೊತ್ತಾಗುತ್ತೆ ರಿಸೋರ್ಸ್ ಪರ್ಸನ್ ಇದ್ದಾರೆ, ಅವರೆಲ್ಲರೂ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಇರ್ಬೋದು, ಸ್ಟಡಿ ಟಿಪ್ಸ್ ಇರ್ಬೋದು, PD ಕ್ಲಾಸಸ್ ಇರ್ಬೋದು, ಅವನ್ನೆಲ್ಲ ತಗೋತಾರೆ. ಸೊ ಇನ್ನು ಎಕ್ಸ್ಟ್ರಾ ಏನಾದರೂ ಇನ್ಫಾರ್ಮೇಶನ್ ಬೇಕಿದ್ರೆ ಈ ನಂಬರ್ ಕೆಳಗಡೆ ಕೊಟ್ಟಿರೋ ನಂಬರ್ ಏನ್ ಮಾಡಿ ಕಾಲ್ ಮಾಡಿ ತಿಳಿಸಿ ಅಂತ ಕೇಳ್ರಿ ಅಂತ ಹೇಳ್ತಾ ಧನ್ಯವಾದ.